ಹಲ್ಲೆಲೂಯ. ವೆಲ್, ದ ಸೆಕೆಂಡ್ ಪಾರ್ಟ್ ಆಫ್ ದ ಸೇಮ್ ಮೆಸೇಜ್, ಅದೇ ಒಂದು ವಾಕ್ಯದ ಎರಡನೇ ಭಾಗಕ್ಕೆ ನಾವು ಬರೋಣ. ಆಮೇನ್. ಕಳೆದ ವಾರ ಹೇಳಿದಂಥ, ಕಳೆದ ವಾರ ಅನೇಕ ಸಂಗತಿ ಹೇಳಿದೆ ನಾನು. ನಂಬಿಕೆ ಅನ್ನುವಂಥ ಗುರಾಣಿ ಇರಬೇಕು, ಗೊತ್ತಲ್ಲ? ಓಕೆ, ಅನೇಕ ವಾಕ್ಯಗಳನ್ನು ಹೇಳಿ ನಾನು ನಿಮಗೆ ದೇವ್ರ ವಾಕ್ಯದಲ್ಲಿ ನಡೆಸಿದೆ. ಆಮೇನ್. ನಾನು ಹೇಳಿದೆ ಅಬ್ರಾಮನು ಬಹಳ ಬಡವನಾಗಿದ್ದಲ್ಲ, ಏನಾಗಿದ್ದ? ಐಶ್ವರ್ಯವಂತನಾಗಿದ್ದ. ಲೋಟನು ಬಹಳ ಬಡವನಾಗಿದ್ನ. ಈಗ ಬರುತ್ತೆ, ಅವನ ಭಾಗ ಬರುತ್ತೆ. ಆಮೇನ್. ಹಲ್ಲೆಲೂಯಾ. ಆಮೇನ್. ಇವರಿಬ್ರು ದೂರ ಆಗ್ತಾರೆ. ಆ ದೂರ ಯಾವ ರೀತಿ ಆಗ್ತಾರೆ ಅಂತೇಳಿ ನಾನು ನಿಮಗೆ ವಿವರಿಸ್ತೇನೆ, ಗಮನಿಸಿ. ಅಬ್ರಾಮನು ಲೋಟನು, ಆಕ್ಚುಲಿ ದೇವರು ಅಬ್ರಾಮನಿಗೆ ಲೋಟನಿನ ಸಂಗಡ ಕರ್ಕೊಂಡು ಬಾ ಅಂತ ಹೇಳಿದೇ ಇರಲಿಲ್ಲ. ಅರ್ಥ ಆಯ್ತಾ? ನಿಮಗೂ ದೇವರು ಯಾರ ಜೊತೆಲಿ ಸಂಬಂಧಿಸಬೇಕು, ಯಾರ ಜೊತೆಲಿ ಸಂಬಂಧಿಸಬಾರ್ದು, ಯಾರ ಜೊತೆಲಿ ನೀವು ಇರಬೇಕು, ಯಾರ ಜೊತೆಲಿ ನೀವು ಇರಬಾರ್ದು, ಎಂಥವ್ರ ಜೊತೆ ನೀವು ನಡಿಬೇಕು, ಎಂಥವ್ರ ಜೊತೆ ನೀವು ನಡಿಬಾರ್ದು, ಎಂಥವ್ರ ಜೊತೆ ನಿಮ್ಮ ಸ್ನೇಹ ಇರಬೇಕು, ಎಂಥವ್ರ ಜೊತೆ ನಿಮ್ಮ ಸ್ನೇಹ ಇರಬಾರ್ದು ಎಂಬಂಥ ಸಂಗತಿಗಳನ್ನು ದೇವರು ನಿಮಗೆ ವಾಕ್ಯದಲ್ಲಿ ಕಲಿಸ್ಕೊಡ್ತಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆಮೆನ್. ನಾನು ಹೇಳ್ತೇನೆ, ಪ್ರತಿ ದಿನ ನೀವು ಒಂದು ಅಧ್ಯಾಯ ಜ್ಞಾನೋಕ್ತಿಯನ್ನು ಓದಿದ್ರೆ ನಿಮಗೆ ದೇವರಲ್ಲಿ ಪ್ರತಿ ದಿನಕ್ಕೆ ಬೇಕಂತ ವಾಕ್ಯ ಕೊಡ್ತಾನೆ. ಇವತ್ತೆಷ್ಟು ಡೇಟ್? ನಿನ್ನೆ ಎಷ್ಟು ಡೇಟ್? ನಾನು ಓದಿದ್ದೀನಿ 16ನೇ ಅಧ್ಯಾಯ. ಹಲ್ಲೆಲೂಯಾ. ಇವತ್ತು ಬೆಳಿಗ್ಗೆ ನಾನು ಇವತ್ತಿನ ಜ್ಞಾನೋಕ್ತಿಗಳನ್ನು ಓದಿನೇ ಬಂದಿದ್ದೀನಿ. ಇಲ್ಲಿ ಹಂಗೆ ಬಂದಿಲ್ಲ. ಅರ್ಥ ಆಗ್ತಾ ಇದೆ? ಎಷ್ಟೋ ನೂರಾರು ಸಾರಿ ನಾನು ಜ್ಞಾನೋಕ್ತಿ ಓದಿರ್ಬೋದು, ಬಟ್ ಇನ್ನೂ ಓದ್ತಾ ಇದ್ದೀನಿ. ಯಾಕೆ ಗೊತ್ತಾ? ಪ್ರತಿದಿನ ದೇವ್ರು ನನ್ನ ಜೊತೆಲಿ ಅದರ ಮುಖಾಂತರವಾಗಿ ಮಾತಾಡ್ತಾನೆ. ಒಬ್ಬ ಪಾಸ್ಟರ್, ಒಬ್ಬ ಸೇವಕನೇ ಆ ಪುಸ್ತಕವನ್ನು ಎಷ್ಟು ಓದ್ತಾನಂತ ಹೇಳಿದ್ರೆ, ನೀವ್ಯಾಕೆ ಓದಬಾರ್ದು? ನೀವು ಯಾಕೆ ಓದ್ತಾ ಇಲ್ಲ ಅಂತ ಹೇಳಿದ್ರೆ, ನೀವು ಓದದ ಹಾಗೆ ಸೈತಾನ್ ನಿಮ್ಮನ್ನ ಕಾಲಿಡೋದು ಜಗ್ತಾ ಇದ್ದಾನೆ. ಮತ್ತೆ ಸೈತಾನನು ಕಾಲಿಡೋದು ಜಗ್ಗೋದಕ್ಕಾಗಿ, ಎಳೆಯೋದಕ್ಕಾಗಿ ಅವಕಾಶ ಕೇಳ್ಕೊಂಡು ಸೈತಾನ್ ಬಂದಿಲ್ಲ, ನೀವು ಸೈತಾನನಿಗೆ ಅವಕಾಶ ಕೊಟ್ಟಿದ್ದೀರಿ. ಅರ್ಥ ಆಗ್ತಾ ಇದೆ? ಜ್ಞಾನೋಕ್ತಿಯನ್ನ ಪ್ರತಿದಿನ ಒಂದು ಅಧ್ಯಾಯ ಓದಬೇಕು. ನಾನು ಓದ್ತೀನಿ. ಇವತ್ತು ನಾನು ಓದಿ ಬಂದಿದ್ದೀನಿ. ಇವತ್ತಿನ ಡೇಟ್ ಒಳಗೆ ಏನಿದೆಯಲ್ಲ ಆ ಡೇಟ್ ನನ್ನ ಜ್ಞಾನೋಕ್ತಿ ಇದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕಳೆದ ತಿಂಗಳು ಯಾವುದಿತ್ತು? ಏಪ್ರಿಲ್ ತಿಂಗಳಲ್ಲಿ ಪೂರ್ತಿ ನಾನು ಮುಗಿಸಿದ್ದೀನಿ. ಅದನ್ನ ಪ್ರತಿದಿನ ಒಂದು ಅಧ್ಯಾಯ ನಾನು ಓದ್ತೀನಿ. ಹಲ್ಲೆಲೂಯಾ. ವೆಲ್, ಗಮನಿಸ್ರಿ, ನೀನು ನಡೆಯಬೇಕಾದ ಮಾರ್ಗವನ್ನು ಕಲಿಸುವುದಕ್ಕೆ ದೇವರ ವಾಕ್ಯ ದೇವರು ಕೊಟ್ಟಿದ್ದಾನೆ. ಅಂಡರ್ಸ್ಟುಡ್? ಅರ್ಥ ಆಗ್ತದೆ? ಗಾಡ್ ಹ್ಯಾಸ್ ಗಿವನ್ ಹಿಸ್ ವರ್ಡ್ಸ್. ದೇವರು ತನ್ನ ವಾಕ್ಯವನ್ನು ಕೊಟ್ಟಿದ್ದಾನೆ. ಯಾವುದಕ್ಕೆ? ನಿಮಗೆ ಕಮ್ ಬ್ಯಾಕ್ ಟು ದಿ ಪಾರ್ಟ್ ಸೆಕೆಂಡ್, ಎರಡನೇ ಭಾಗಕ್ಕೆ ನಾವು ಬರೋಣ. ಎರಡನೇ ಭಾಗಕ್ಕೆ. ಐ ಮೀನ್, ವೆನ್ ಗಾಡ್ ಜಡ್ಜಸ್ ದ ವರ್ಲ್ಡ್, ಹಿ ಜಡ್ಜಸ್ ದಿ ರೈಟ್ ಜಡ್ಜ್ಮೆಂಟ್. ದೇವರು ಯಾವಾಗ ಲೋಕವನ್ನ ನ್ಯಾಯ ತೀರಿಸಲು ಬಯಸ್ತಾನಲ್ಲ, ನ್ಯಾಯ ತೀರಿಸಲು ನಿರ್ಧಾರ ಮಾಡ್ತಾನಲ್ಲ, ಅದನ್ನು ಸರಿಯಾದ ನ್ಯಾಯದಿಂದ ನ್ಯಾಯ ತೀರಿಸ್ತಾನೆ. ಆಮೆನ್. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಲೋಟನು, ಅಬ್ರಾಮನು, ಇವರಿಬ್ಬರು, ನೀವು 13ನೇ ಅಧ್ಯಾಯ 12ನೇ ವಾಕ್ಯ ಓದೋದಾತಂದ್ರೆ ಆದಿಕಾಂಡ, ನಾವು ನೋಡ್ತೇವೆ ಅಬ್ರಾಮನು ಹೇಳ್ತಾನೆ ಲೋಟನಿಗೆ ಏನಂತೇಳಿ, ನಿನ್ನ ದನ ಕಾಯೋರ್ಗು ನನ್ನ ದನ ಕಾಯೋರ್ಗು ಭಾಳ ಜಗಳ ಆಗ್ತಾ ಇದೆ. ಯಾಕಂದ್ರೆ ನಾನು ಬಹಳ ಬೆಳೆದಿದ್ದೀನಿ, ನೀನು ಬೆಳೆದಿದೀಯಾ. ಅಬ್ರಾಮನ್ ಹೇಳ್ತದಾನೆ ಯಾರಿಗೆ? ಲೋಟನಿಗೆ. ನೀನು ಆದ್ರೆ ಲೋಟ ಅಬ್ರಾಮನ್ ಜೊತೆಲಿ ಏನಂತ ಹೇಳಿ ಆತನ ಹಿಂದೆ ಬಂದಿದ್ದ? ನಾನು ನಿನ್ನ ಜೊತೆಲೇ ಇರ್ತೀನಿ. ಅರ್ಥ ಆಗ್ತದೆ? ಓಕೆ, ಅದು ಬೇರೆ ಭಾಗ ಹೋಗ್ಲಿ. ಹಲ್ಲೆಲೂಯಾ. ಇವಾಗ 12ನೇ ವಾಕ್ಯ ಓದೋಣ. ಗಮನಿಸ್ರಿ, ಎಲ್ಲರೂ ಬರ್ಕೊಳ್ಳೋರು ಅದನ್ನ ಬರೆದುಕೊಳ್ಳ್ರಿ. 13ನೇ ಅಧ್ಯಾಯ 12ನೇ ವಾಕ್ಯ, ಆದಿಕಾಂಡ. ಅಬ್ರಾಮನು ಕಾನಾನ್ ದೇಶದಲ್ಲಿ ವಾಸ ಮಾಡಿದನು. ಲೋಟನು ಯೋರ್ದನ್ ಹೊಳೆಯ ಸುತ್ತಲೂ. 10ನೇ ವಾಕ್ಯದಿಂದ ಓದಮ್ಮ. ಲೋಟನು ಕಣ್ಣೆತ್ತಿ ನೋಡಲು. ಲೋಟನು ಕಣ್ಣೆತ್ತಿ ನೋಡಲು. ಯಾರಾದ್ರೂ ಹೇಳ್ತೀರಾ ಕಣ್ಣೆತ್ತಿ ನೋಡಲು? ಹೇಳ್ರಿ, ಕಣ್ಣೆತ್ತಿ ನೋಡಲು, ಕಣ್ಣೆತ್ತಿ ನೋಡಲು, ಕಣ್ಣೆತ್ತಿ ನೋಡಲು. ಆಮೇಲೆ ನಿಮ್ಮ ಪಕ್ಕದವ್ರಿಗೆ ಹೇಳ್ರಿ, ಕಣ್ಣೆತ್ತಿ ನೋಡಲು. ಲೋಟನ್ ಏನ್ ಮಾಡಿದ ಅಂತೆ? ಲೋಟನ್ ಏನ್ ಮಾಡಿದ? ಹಲ್ಲೆಲೂಯಾ, ಆಮೆನ್. ಲೋಟನ್ ಏನ್ ಮಾಡಿದ? ನಿಮ್ಮ ಪಕ್ಕದವ್ರಿಗೆ ಹೇಳ್ರಿ, ನಿಮ್ಮ ಪಕ್ಕದವ್ರಿಗೆ ಹೇಳ್ರಿ, ಆಮೆನ್. ಲೋಟನ್ ಏನ್ ಮಾಡಿದ? ಕಣ್ಣೆತ್ತಿ ನೋಡಿದ.
ಹಾಗೆ ನಮ್ಮ ಸಭೆಯಲ್ಲಿ ಭಾಳ ಜನ ಕಣ್ಣೆತ್ತಿ ನೋಡೋರಾಗಿದ್ದೀರಿ, ನೆನ್ಪಿಟ್ಕೊಡ್ರಿ. ನಿಮ್ಮ ಕಣ್ಣೆತ್ತಿ ನೋಡೋ ಅಂಥ ದೃಷ್ಟಿ ಗಲೀಜು. ಆಮೇನ್. ಏನಂತ ಹೇಳ್ತಾ ಇದ್ದಾನೆ? ಕಣ್ಣೆತ್ತಿ ನೋಡಲು. ಯಾರಾದರೂ ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯದ 22ನೇ ವಾಕ್ಯ ಓದ್ತೀರಾ? ಗಮನಿಸ್ರಿ, ಮೊದಲು ಕೇಳ್ರಿ, ಇಲ್ಲಿ ಕೇಳ್ರಿ, ಎಲ್ಲರೂ ಕೇಳ್ರಿ. ತೆಗಿಯೋರು ವಾಕ್ಯ ತೆಗಿತಾರೆ, ನೀವೆಲ್ಲ ಇಲ್ಲಿ ನನ್ನ ಹತ್ರ ಗಮನಿಸ್ರಿ. ಲೋಟನು ಅಬ್ರಾಮನ ಜೊತೆಲಿದ್ದ ಲೋಟಿಗೆ ಏನಾದ್ರು ಸಮಸ್ಯೆ ಇತ್ತಾ? ಎಷ್ಟು ಜನ ಲೋಟನ ಬಗ್ಗೆ ಓದಿದ್ದೀರಿ? ಅಲ್ಲ, ಸಮಸ್ಯೆ ಏನಾದ್ರೂ ಇತ್ತಾ? ಏನಿಲ್ಲ. ಅರ್ಥ ಆಯ್ತಲ್ಲ? ಅಬ್ರಾಮನು ನಿರ್ಧಾರ ತಗೊಳ್ಳೋದು ಯಾವ್ದ್ರಿಂದ? ಲೋಟ ನಿರ್ಧಾರ ತಗೊಳ್ಳೋದು ಯಾವ್ದ್ರಿಂದ? ಈಗ ಏನಾಯ್ತು, ಅಬ್ರಾಮನಿಗೆ ಏನು ಕೆಲಸ ಮಾಡೋದಾದ್ರೂ ಆತನು ಪ್ರಾರ್ಥನೆ ಮಾಡಿ ನಿರ್ಧಾರ ಮಾಡ್ತಿದ್ದ. ಆದ್ರೆ ಲೋಟ ಕಣ್ಣೆತ್ತಿ ನೋಡ್ತಿದ್ದ. ಇವಾಗ ಅಬ್ರಾಮ್ ಇವನಿಗೊಂದು ಇದು ಮಾಡ್ತದೆ, ಏನು ನೋಡು, ನಾವಿಬ್ರು ಭಾಳ ಬೆಳೆದ್ ಬಿಟ್ಟಿದ್ದೀವಿ, ನಮ್ಗಿರೋಕೆ ಸ್ಥಳನೂ ಸಾಲ್ತಾ ಇಲ್ಲ. ಇವಾಗ ನಿನ್ಗೆ ಯಾವ ಕಡೆ ಹೋಗ್ತೀಯ ಹೋಗು, ಸುತ್ತಲೂ ನೀನು ಯಾವ ಕಡೆ ಹೋಗ್ತೀಯ ಹೋಗಿ ನೋಡ್ಕೋ, ನಿನ್ನಿಷ್ಟ. ನೀನು ಬಿಟ್ಬಿಟ್ಟಿದ್ದಾನ ನಾನು ಹೋಗ್ತೀನಿ ಅಂತ ಹೇಳ್ತಾನೆ. ಯಾರು? ಅಬ್ರಾಮಿಗೆ ಹೇಳ್ತಾನೆ. ಯಾರಿಗೆ ಹೇಳ್ತಾನೆ? ಲೋಟನಿಗೆ. ಇವಾಗ ಲೋಟನಿಗೆ ಇದೇ ಸಿಕ್ಕಿದ ಚಾನ್ಸ್ ಅಂತ ಏನು ಮಾಡ್ತಾನೆ, ಒಂದು ಬೆಟ್ಟದ ತುದಿಗೆ ಹೋಗ್ಬಿಟ್ಟು ಮೇಲಿನಿಂದೆಲ್ಲ ನೋಡ್ತಾನೆ. ಕಣ್ಣೆತ್ತಿ ನೋಡಿದನಂತೆ. ಏನು? ಕಣ್ಣೆತ್ತಿ ನೋಡಿದನು. ಅನೇಕರು ಕಣ್ಣೆತ್ತಿ ನೋಡ್ತಾ ಇದ್ದೀರಿ. ಬನ್ರಿ ಆ ವಾಕ್ಯ ಓದಮ್ಮ. ಮತ್ತಾಯ 6:22 ನೋಡ್ರಿ, ಏನ್ ಹೇಳುತ್ತೆ ಮತ್ತಾಯ 6:22? ಕಣ್ಣು ದೇಹಕ್ಕೆ ದೀಪವಾಗಿದೆ. ನಿನ್ನ ಕಣ್ಣು ದೇಹಕ್ಕೆ ದೀಪವಾಗಿದೆ. ನೀನು ಪರೀಕ್ಷಿಸ್ಕೋ. ಅನೇಕ ಜನರಿಗೆ ಕಣ್ಣೇ ಇಲ್ಲ, ಅವ್ರ ಜೀವಿತ ಎಲ್ಲ ಕತ್ಲಿದೆ. ಅರ್ಥ ಆಗ್ತಾ ಇದೆಯಲ್ಲ? ಕಣ್ಣು ದೇಹಕ್ಕೆ ದೀಪವಾಗಿದೆ. ಹೀಗಿರುವಲ್ಲಿ ನಿನ್ನ ಕಣ್ಣು ನೆಟ್ಟಗಿದ್ದರೆ ಏನಂತೆ? ನಿನ್ನ ಕಣ್ಣು ನೆಟ್ಟಗಿದ್ರೆ ನಿನ್ನ ದೇಹವೆಲ್ಲ ಬೆಳಕಾಗಿರುವುದು. ರೋಗ ಬರೋದು ನಿನ್ನ ಕಣ್ಣು ಎಲ್ಲೋ ತಪ್ಪಿದೆ, ಅದಕ್ಕಾಗಿ ಅನಾರೋಗ್ಯ ಬರ್ತಾ ಇದೆ. ಅರ್ಥ ಆಗ್ತದೆ? ನಿನ್ನ ಕಣ್ಣು ನೆಟ್ಟಗಿದ್ರೆ ನೀನು ಇಡೀ ದೇಹ ನೆಟ್ಟಗಿರುತ್ತೆ ಅಂತ ವಾಕ್ಯ ಹೇಳುತ್ತೆ. ಹಲ್ಲೆಲೂಯಾ. ಲೋಟನ ಕಣ್ಣು ನೆಟ್ಟಗಿರ್ಲಿಲ್ಲ. ಆತನ ಹೃದಯದಲ್ಲಿ ಕಲ್ಮಶ ಏನೋ ಇತ್ತು. ಅವನನ್ನು ಕೆಟ್ಟವನಲ್ಲ, ಆತನ ಹೃದಯದಲ್ಲಿ ಸ್ವಲ್ಪ ನಾನು ಅನ್ನುವಂಥದ್ದು ಇತ್ತು. ಹಲ್ಲೆಲೂಯಾ. ಆದ್ರೆ ಅವನ ಡಿಸಿಷನ್ ಮೊಣಕಾಲದ ಮೇಲೆ ಇರಲಿಲ್ಲ. ಆತನ ಡಿಸಿಷನ್ ದೇವರ ಸನ್ನಿಧಾನದಲ್ಲಿ ಇರಲಿಲ್ಲ. ಆತನು ತಗೊಳ್ಳುವಂತ ಪ್ರತಿಯೊಂದು ನಿರ್ಧಾರಕ್ಕೆ ದೇವರನ್ನ ಕೇಳುವ ಸ್ವಭಾವ ಇರಲಿಲ್ಲ. ಆತನು ಕಣ್ಣೆತ್ತಿ ನೋಡಿದನು. ಏನಂತೆ? ಕಣ್ಣೆತ್ತಿ ನೋಡಿದನು. If your eyes are good, your whole body will be full of light. ನಿನ್ನ ಇಡೀ ಶರೀರ ಬೆಳಕಿನಲ್ಲಿರೋದು ನಿನಗಿಷ್ಟ ಇದ್ರೆ ನಿನ್ನ ಕಣ್ಣು ನೆಟ್ಟಗಿರಬೇಕು. ಅರ್ಥ ಆಗ್ತದೆ? ಈ ಕಣ್ಣು ಭಾಳ ಡೇಂಜರ್ ಪಾರ್ಟ್. ಕಣ್ಣು ನಾಲಿಗೆ ಮನುಷ್ಯನ ಶರೀರದಲ್ಲಿ ಭಾಳ ಡೇಂಜರ್. Hallelujah. Praise the Lord. Amen. ಕಣ್ಣು ನಟ್ಟಗಿದ್ರೆ ನೆನಪಿಟ್ಕೊಳ್ರಿ, ಇದು ನಿಮಗೆ ಸರಿಯಾಗಿ ನೀವು ಕಣ್ಣಿಂದ ನೋಡುವಾಗ ಏನು ನೋಡ್ತಾ ಇದ್ರಿ ಎಂಬುದಾಗಿ. ಕಣ್ಣು ನೆಟ್ಟಗಿದ್ರೆ ದೇಹ ನೆಟ್ಟಗಿರುತ್ತೆ. ನೆನಪಿಟ್ಕೊ. ಇದರಲ್ಲಿ ನೀನು ಏನು ನೋಡ್ತಾ ಇರ್ತಿರಲ್ಲ, ಕಣ್ಣು ನೆಟ್ಟಗಿದ್ರೆ ದೇಹ ನೆಟ್ಟಗಿರುತ್ತೆ. ಕಣ್ಣಿನಿಂದನೇ ಅನೇಕ ಜನರು ರೋಗಿಗಳಾಗಿದ್ದು. ಏನಾಗಿದ್ದು ರೋಗಿಗಳಾಗಿದ್ದು. ಕಣ್ಣಿನಿಂದನೇ ಅನೇಕ ಜನ ಜೀವನದಲ್ಲಿ ಬಿದ್ದೋಗಿದ್ದು. ಕಣ್ಣು ಅವಳೇನು ಮಾಡಿದಳು? ನೋಡಿದಳಂತೆ. ನೀನು ಏನು ನೋಡ್ತೀಯ ಅದರ ಮೇಲೆ ಗಮನ ಇಡು. ಯು ಶುಡ್ ನೋ ದ್ಯಾಟ್ ವಾಟ್ ಯು ಆರ್ ವಾಚಿಂಗ್ ಅಬೌಟ್. ನೀನೇನು ನೋಡ್ತಾ ಇದೀಯಾ? ಏನು ನೋಡ್ತಾ ಇದೀಯಾ? ಯಾವುದನ್ನು ನೋಡ್ತಾ ಇದೀಯಾ? ಅದು ದೇವರಿಂದ ಇದೆಯಾ? ಅರ್ಥ ಆಗ್ತಾ ಇದೆ? Hallelujah. Praise the Lord. ಓಕೆ, ಕಣ್ಣು ನೆಟ್ಟಗಿದ್ರೆ ಗೊತ್ತಾಯ್ತಲ್ಲ, ಹೊಸ ಹುಡುಗಿದ್ರೆ ನಿನ್ನ ಕಣ್ಣು ನೆಟ್ಟಗಿದ್ರೆ ಇಡೀ ದೇಹ ನೆಟ್ಟಗಿರುತ್ತೆ. ಅರ್ಥ ಆಗ್ತಾ ಇದೆಯಪ್ಪ?
ಕಣ್ಣು ನೆಟ್ಟಾಗಿರ್ಬೇಕು. ಅರ್ಥ ಆಗ್ತದೆ ನಿಮ್ಮೆಲ್ಲರಿಗೂ? ಕಣ್ಣು ನೆಟ್ಟಾಗಿರ್ಬೇಕು. ಈಗ ಆದಿಕಾಂಡಕ್ಕೆ ಬರೋಣ. ನೀವು ಮುಂದೆ ಓದ್ರಿ, ಅದು 6ನೇ ಅಧ್ಯಾಯ 22 ವಾಕ್ಯದಿಂದ ಆಮೇಲೆ ಮನೆಗೆ ಹೋಗಿ ಮುಂದೆ ಇರೋ ವಾಕ್ಯ ಓದ್ರಿ. ನಿಮ್ಮ ಕಣ್ಣಿನ ಬಗ್ಗೆ ಇನ್ನೂ ಸುಂದರವಾದ ಮಾತುಗಳಿದ್ದಾವೆ. ಓಕೆ, ನಮ್ಮೆಲ್ಲರ ಕಣ್ಣಿನ ಬಗ್ಗೆ. ಲೋಟನು ಕಣ್ಣೆತ್ತಿ ನೋಡಲಾಗಿ, ಲೋಟನು ಕಣ್ಣೆತ್ತಿ ನೋಡಲಾಗಿ, ಕಣ್ಣೆತ್ತಿ ನೋಡಿದನಂತೆ. ಕಣ್ಣೆತ್ತಿ ನೋಡಲಾಗಿ ಯೋರ್ದನ್ ಹೊಳೆಯ ಸುತ್ತಲಿನ ಪ್ರದೇಶವು, ಆತನ ಕಣ್ಣು ಎಲ್ಲಿ ಬಿತ್ತು? ಯೋರ್ದನ ಹೊಳೆಯ ಸುತ್ತಲಿರುವ ಪ್ರದೇಶ. ಯಾವ ಹೊಳೆ? ಯೋರ್ದನ ಹೊಳೆಯ ಸುತ್ತಲಿರುವ ಪ್ರದೇಶ ನೋಡಿದ. ಚೊಗರೂರಿನ ತನಕ ಎಲ್ಲಾ ಕಡೆಯಲ್ಲಿಯೂ ನೀರಾವರಿಯ ಸ್ಥಳವೆಂದು ತಿಳ್ಕೊಂಡನು. ಅವನ್ಗೆ ಅನಿಸ್ತು, ನಾನು, ನನ್ನ ಕುಟುಂಬ, ನನ್ನ ಆಳುಗಳು, ನನ್ನ ದನ ಕುರಿಗಳು ಚೆನ್ನಾಗಿ ಮೇಯ್ಬಹುದು. ಯಾಕಂದ್ರೆ ಅಲ್ಲೆಲ್ಲ ನೋಡ್ತಾ ಹಚ್ಚ ಹಸುರಾಗಿದೆ, ನೀರಿದೆ, ವಾಟರ್ ಫೆಸಿಲಿಟಿ ಇದೆ. ಹಲ್ಲೆಲೂಯಾ, ನೀರಿದೆ, ಎಲ್ಲ ನೋಡ್ತಾನೆ ಆತನು. ಆಹಾರ ಇದೆ ಅಲ್ಲಿ. ನಾನು ಹೋಗ್ತೀನಿ ಅಂತ ಹೇಳ್ತಾನೆ. ನೋಡಿ, ಯೆಹೋವನು ಸೊದೋಮ್ ಗೊಮೋರ್ ಪಟ್ಟಣಗಳನ್ನು ನಾಶ ಮಾಡುವುದಕ್ಕಿಂತ ಮುಂಚೆ ಆ ಸೀಮೆಯು ಯೆಹೋವನದಂತೆಯೂ ಐಗುಪ್ತ ದೇಶದಂತೆಯೂ ನೀರಾವರಿಯಾಗಿತ್ತು. ಆದುದರಿಂದ ಲೋಟನು ಯೋರ್ದನ್ ಹೊಳೆಯ ಸುತ್ತನ ಪ್ರದೇಶವನ್ನು ಆದುಕೊಂಡು ಮೂಡನ ಕಡೆಗೆ ಹೊರಟನು. ಹೋದಾತನು. ಅಂಕಲ್, ನೋ ಪ್ರಾಬ್ಲಮ್, ಆಯ್ತು, ನೀವು ಎಲ್ಲಿ ಹೋಗ್ತೀರೋ ಹೋಗ್ರಿ, ಆದ್ರೆ ನಾನು ಈ ಭಾಗಕ್ಕೆ ಹೋಗ್ತೀನಿ ಅಂತ ಹೇಳ್ತಾನೆ. ಅಬ್ರಾಮ್ ಹೇಳ್ತಾನೆ, ನಿನ್ನಿಷ್ಟಪ್ಪ. ಯಾಕಂದ್ರೆ ಅಬ್ರಾಮನಿಗೆ ಗೊತ್ತಿತ್ತು, ನಾನು ನಂಬಿಕೆಟ್ಟು ಬಂದಂಥ ದೇವರು ನನ್ನನ್ನು ಬಿಟ್ಟು ಬಿಡುವುದಿಲ್ಲ, ನನ್ನನ್ನು ಆತನು ಸಾಯುವುದಕ್ಕೆ ಬಿಡುವುದಿಲ್ಲ. ನನ್ನ ದೇವರು ನನ್ನನ್ನು ಮರುಭೂಮಿಯಲ್ಲಿ ಬಿಟ್ಟು ಬಿಡುವುದಿಲ್ಲ. ಆತನು ನನಗಾಗಿಯೂ ಮರುಭೂಮಿಯಲ್ಲಿ ಒಂದು ನದಿಯನ್ನು ಹೊರಡಿಸುವನು. ಹಲ್ಲೆಲೂಯಾ, ನನಗಾಗಿ ಈತ ನದಿಗಳು, ಹೊಳೆಗಳು ಇರುವಂಥ ಪ್ರದೇಶಕ್ಕೆ ಈತನು ತನ್ನ ಮಾರ್ಗವನ್ನು ಪ್ರಯಾಣ ಮಾಡಿದರೆ, ನಾನು ವನನೆಲದಲ್ಲಿ ನಡೆದರೂ ಸಹ ವಾಕ್ಯ ಹೇಳುತ್ತೆ, ಈಗೋ ನಿನಗೋಸ್ಕರ ಈಗೋ ಹೊಸ ಕಾರ್ಯವನ್ನು ಮಾಡುತ್ತೇನೆ, ನಾನು ಅರಣ್ಯದಲ್ಲಿ ನದಿಗಳನ್ನು ಹೊರಡಿಸ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಅಬ್ರಾಮನು ಈ ವಾಕ್ಯದ ಮೇಲೆ ಬಹುಶಃ ನಂಬಿಕೆ ಇಟ್ಟಿದ್ನೇನೋ, ಅಂದರೆ ಅಬ್ರಾಮನಿಗೆ ಮೊದಲೇ ಈ ವಾಕ್ಯದ ಪ್ರಕಟಣೆ ಆಗಿತ್ತು ಅನ್ಸುತ್ತೆ. ಆಮೇನ್, ಆಮೇನ್. ಏನು ಹೇಳ್ತಾನೆ? ನೀನು ಹೋಗಪ್ಪ, ನನಗೇನು ತೊಂದರೆ ಇಲ್ಲ. ಆದರೆ ಈ ಲೋಟನ್ ಹೋಗಿದ್ದು ಯಾವ ಕಡೆ? ಎವ್ರಿವೇರ್ ದಿ ಗ್ರೀನರಿ, ಎಲ್ಲ ಕಡೆ ಏನಿದೆ? ಹಚ್ಚ ಹಸಿರಾಗಿರುವಂಥ ಒಂದು ಪ್ರದೇಶ, ನೀರಿರುವ ಪ್ರದೇಶ. ಹೀಗೆ ಅವರಿಬ್ಬರು ಪ್ರತ್ಯೇಕವಾದರು. ಅಬ್ರಾಮನು ಕಾನಾನ್ ದೇಶದಲ್ಲಿ ವಾಸ ಮಾಡಿದನು. ಅಬ್ರಾಮನು ಎಲ್ಲಿ ವಾಸ ಮಾಡಿದನು? ದೇವರು ಅವನನ್ನು ಕರೆದಿದ್ದು ಯಾವ ಊರಿಗೆ, ಯಾವ ದೇಶಕ್ಕೆ? ದೇವ್ರು ನಿನ್ನನ್ನು ಎಲ್ಲಿ ಕರೆದಿದ್ದಾನ ಅಲ್ಲಿರಲು ಬಯಸು. ದೇವ್ರು ನಿನ್ನನ್ನು ಎಲ್ಲಿ ಕರೆದಿದ್ದಾನಲ್ಲ ಅಲ್ಲಿರೋದಕ್ಕಾಗಿ ನೀನು ಇಷ್ಟಪಡು. ಏನೋ ನೋಡಿಬಿಟ್ಟು ಅಲ್ಲಿ ಹೋಗ್ತೀನಿ ಅಂತ ಹೇಳಿದರೆ ಮುಂದೆ ಹೇಳ್ತೀನಿ ನಾನು ಏನಾಗುತ್ತೆ ಅಂತ ಹೇಳಿ. ಹಲ್ಲೆಲೂಯಾ. ಲೋಟ್ ವಾಸ್ ಕ್ವೈಟ್ ಗುಡ್ ಮ್ಯಾನ್. ಲೋಟನು ತುಂಬ ಒಳ್ಳೆ ಮನುಷ್ಯ. ಬಟ್ ಹಿಸ್ ಡಿಸಿಷನ್ ಟೇಕಿಂಗ್ ಮೆಥಡ್ ವಾಸ್ ಸಮಥಿಂಗ್ ಡಿಫ್ರೆಂಟ್. ಹಲ್ಲೆಲೂಯಾ. ಆತನ ನಿರ್ಧಾರ ತಗೊಳ್ಳುವಂಥ ಒಂದು ಆತನ ಆ ಭಾಗ ಇದೆಯಲ್ಲ, ಅದು ಭಾಳ ಒಂದು ಸ್ವಲ್ಪ ಡೇಂಜರಸ್ ಆಗಿತ್ತು. ಆಮೇನ್. ಯಾಕಂದ್ರೆ ಅಬ್ರಾಮನ ನಂಬಿಕೆ ಭೂಮಿ ಮೇಲಿಲ್ಲ, ತನ್ನನ್ನು ಕರೆದಾತನ ಮೇಲೆ ನಂಬಿಕೆ ಇರಬೇಕು. ನಿಮ್ಮ ನಂಬಿಕೆ ನಿಮ್ಮ ಹಣದ ಮೇಲಲ್ಲ, ನಿಮ್ಮ ನಂಬಿಕೆ ನಿಮ್ಮ ಬೆಳ್ಳಿ ಬಂಗಾರದ ಮೇಲಲ್ಲ, ನಿಮ್ಮ ನಂಬಿಕೆ ನಿಮ್ಮ ಆಸ್ತಿಗಳ ಮೇಲಲ್ಲ, ನಿಮ್ಮ ನಂಬಿಕೆ ಯೆಹೋವನ ಮೇಲೆ ಇರಬೇಕು. ನಿಮ್ಮ ನಂಬಿಕೆ ಯೇಸುವಿನ ಮೇಲೆ ಇರಬೇಕು. ಹಲ್ಲೆಲೂಯಾ. ಯಾಕಂದ್ರೆ ನಿಮ್ಮನ್ನ ಹೆಸರಿಡಿದು ಕರೆದಾತನೇ ಅವನು. ಹಲ್ಲೆಲೂಯಾ. ಆಮೆನ್, ಆಮೆನ್. ನಾನು ಮೊನ್ನೆ ವಾಕ್ಯ ಓದುವಾಗ ದೇವರ ಆತ್ಮ ನನ್ನ ಜೊತೆಲಿ ಮಾತಾಡಿ ಹೇಳ್ತಾನೆ, ನಿಮಗೆ ಮೀನು ಕೇಳುವ ಮಕ್ಕಳಿಗೆ ಎಷ್ಟು ಜನ ನೀವು ಹಾವುಗಳನ್ನು ಕೊಡ್ತೀರಿ? ಕೊಡ್ತೀರಾ? ಮೀನು ಕೇಳುವ ಮಕ್ಕಳಿಗೆ ಹಾವು ಕೊಡ್ತೀರಾ? ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ. ಬನ್ರಿ, ಲೂಕನ್ ಬರೆದ ಸುವಾರ್ತೆ, ಆಮೆನ್, 11ನೇ ಅಧ್ಯಾಯ 11ನೇ ವಾಕ್ಯದಿಂದ ಓದೋಣ. ಲೂಕನ್ ಬರೆದ ಸುವಾರ್ತೆ 11ನೇ ಅಧ್ಯಾಯ 11ನೇ ವಾಕ್ಯದಿಂದ ಓದೋಣ. ನಿಮ್ಮಲ್ಲಿ ತಂದೆಯಾದವನು, ತಂದೆ ಎಷ್ಟು ಜನ ತಂದೆಗಳಿದ್ದೀರಿ?
ವೆರಿ ಗುಡ್. ಎಷ್ಟು ಜನರಿಗೆ ತಂದೆಗಳಿದ್ದಾರೆ? ಕೈ ಎತ್ರಿ. ತಂದೆಗಳು ಎಷ್ಟು ಜನರಿದ್ದಾರೆ? ಅಲ್ಲ, ಇದ್ರಲ್ರಿ ಬ್ರದರ್, ನಿಮ್ಮಪ್ಪ ಇದ್ರಲ್ಲ, ಕೈ ಎತ್ರಿ. ಓಕೆ, ತಂದೆಗಳು ಇದ್ರು. ಓಕೆ, ತಂದೆ. ಓಕೆ, ನಿಮ್ಮ ತಂದೆಗಳು ಯಾವಾಗಾದ್ರೆ ನೀವು ಮೀನು ಕೇಳುವಾಗ ಎಷ್ಟು ಜನಕ್ಕೆ ನಿಮಗೆ ಹಾವು ತಂದು ಕೊಟ್ಟಿದ್ದಾರೆ? ತಂದ್ಕೊಟ್ಟಿದ್ದಾರಾ? ಇಲ್ಲ. ಇಲ್ಲೊಂದು ಸುಂದರವಾದ ಭಾಗ ಇದೆ ಈ ಒಂದು ಅಧ್ಯಾಯದಲ್ಲಿ. ಹಾಮ ಓದ್ಮ. ನಿಮ್ಮಲ್ಲಿ ತಂದೆಯಾದವನು, ಗಮನಿಸ್ರಿ, ಅಲ್ಲಿ ಓದ್ಕೋತ್ ಕೂತ್ಕೊಳ್ಬೇಡ್ರಿ, ಮಾರ್ಕಿಂಗ್ ಮಾಡ್ಬೇಡ್ರಿ, ಇಲ್ಲಿ ಗಮನಿಸ್ರಿ. ನಿಮ್ಮಲ್ಲಿ ತಂದೆ ಆದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೇ? ಅಥವಾ ತತ್ತಿಯನ್ನು ಕೇಳಿದರೆ ತತ್ತಿ ಮೊಟ್ಟೆಗಳನ್ನ ಕೇಳಿದರೆ ಚೇಳನ್ನು ಕೊಡುವನೇ? ಚೇಳ್ತೀನಂತ ಹೇಳ್ತಾನ. ಹಾಗಾದರೆ ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನು ಕೊಡಬಲ್ಲವರಾದರೆ, ನೀವೇ ಇಷ್ಟು ಕೊಡಬಲ್ಲವರಾದ್ರೆ, ಅಂದ್ರೆ ನನ್ನ ಮಕ್ಕಳಿಗೆ ಹಾವು ಕೊಡಲ್ಲ, ಚೇಳು ಕೊಡಲ್ಲ, ಕಲ್ಲು ಕೊಡಲ್ಲ. ನನ್ನ ಮಕ್ಕಳಿಗೆ ಯಾರಾದ್ರೂ ನನ್ನ ಮಕ್ಕಳ ಬಾಯಲ್ಲಿ ಮಣ್ಣು ಹಾಕ್ತೀರಾ? ಯಾರು ಹಾಕೋದಿಲ್ಲ ರೀ. ತಂದೆ ದುಡಿಯೋದೆ ತನ್ನ ಮಕ್ಕಳಿಗಾಗಿ, ಹೌದಿಲ್ಲ? ತಾಯಿ ಕಷ್ಟಪಡೋದು ತನ್ನ ಮಕ್ಕಳಿಗಾಗಿ, ತಮಗಾಗಿ ಅಲ್ಲ, ಹೌದಿಲ್ಲ? ಇಷ್ಟೆಲ್ಲ ಇರುವಾಗ ದೇವ್ರು ಹೇಳ್ತಾನೆ, ಕೆಟ್ಟವರಾದ ನೀವೇ, ದೇವ್ರ ವಾಕ್ಯ ಹೇಳ್ತಾ, ಯೇಸು ಹೇಳ್ತಾನೆ, ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು, ಯಾರಂತೆ? ಎಲ್ಲರೂ ಒಂದು ಸಾರಿ, ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ, ಅಂದ್ರೆ ಯಾರಿಗೆ? ತನ್ನನ್ನು ಬೇಡಿಕೊಳ್ಳುವವರಿಗೆ, ಅಂದ್ರೆ ಯಾರು ಅವನ ಸನ್ನಿಧಾನದಲ್ಲಿ ಪ್ರಾರ್ಥಿಸ್ತಾರೋ ಅವರಿಗೆ ಅಂತೆ, ಎಲ್ಲರಿಗೂ ಅಲ್ಲ. ಎಲ್ಲರಿಗೂ ಸಿಗುದಿಲ್ಲ ರೀ. ಯಾರು ಅವನನ್ನ ಬೇಡಿಕೊಳ್ತಾರಲ್ಲ ಅವ್ರ ಬಗ್ಗೆ ಮಾತಾಡ್ತಾ ಇದೆ. ನಿಮ್ಮ ಮನ್ಸಿಗೆ ಬಂದಾಗ ತಿಂಗಳಿಗೊಂದ್ಸತಿ ಪ್ರಾರ್ಥನೆ ಮಾಡೋರ ಬಗ್ಗೆ ಮಾತಾಡ್ತಾ ಇಲ್ಲ. ನಿಮ್ಮ ಮನ್ಸಿಗೆ ಬಂದಾಗ ವರ್ಷಕ್ಕೆ ಒಂದೇ ಸಾರಿ ಬೈಬಲ್ ತೆಗೆದು ಓದೋರಿಗೆ ಮಾತಾಡ್ತಾ ಇಲ್ಲ ಈ ವಾಕ್ಯ. ಯಾರು ಅವನನ್ನ ಬೇಡಿಕೊಳ್ತಾರಲ್ಲ, ದಿನನಿತ್ಯ ಯಾರು ಪ್ರಾರ್ಥಿಸ್ತಾರಲ್ಲ, ಪ್ರತಿದಿನ ಪ್ರಾರ್ಥನೆ ವಾಕ್ಯದಲ್ಲಿದ್ದಾರಲ್ಲ, ಅವ್ರ ಬಗ್ಗೆ ಮಾತಾಡ್ತಾ ಇದೆ. ಓಕೆ, ಪರಲೋಕದಲ್ಲಿರುವ ನಿಮ್ಮ ತಂದೆ ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನು, ಯಾವರ ಪವಿತ್ರಾತ್ಮನ ವರವನ್ನು ಕೊಡುವನಲ್ಲವೇ? ಇಲ್ಲ, ನಾನು ರೊಟ್ಟಿ ಕೊಡ್ತೀನಿ, ಮೀನು ಕೊಡ್ತೀನಿ, ತತ್ತಿ ಕೊಡ್ತೀನಿ ಅಂತ ಹೇಳ್ತಾ ಇಲ್ಲ, ಪವಿತ್ರಾತ್ಮನ ವರ ಕೊಡ್ತೀನಿ ಅಂತ ಹೇಳ್ತದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಆಮೆನ್. ಅಬ್ರಾಹ್ಮನಿಗೆ ಗೊತ್ತಿತ್ತು, ನಾನು ನಂಬಿಕೆ ಇಟ್ಟು ನನ್ನನ್ನು ಹುಟ್ಟಿಸಿದ ತಂದೆ ಅಂತೂ ಸತ್ತೋಗಿದ್ದಾನೆ, ಆದ್ರೆ ನನ್ನನ್ನು ಕರೆದಂತ ತಂದೆ ಎಂದಿಗೂ ಸಾಯುವುದಿಲ್ಲ. ಹಲ್ಲೆಲೂಯಾ, ನಿನ್ನನ್ನು ಕರೆದಂತ ತಂದೆ, ನಿನ್ನನ್ನು ಆರಿಸಿಕೊಟ್ಟಂತ ತಂದೆ, ನಿನಗಾಗಿ ಪ್ರಾಣ ಕೊಟ್ಟು, ನಿನಗಾಗಿ ತನ್ನ ರಕ್ತವನ್ನು ಕೊಟ್ಟು ಖರೀದಿ ಮಾಡಿಕೊಂಡಂತ ಯೇಸು ನಿನ್ನನ್ನು ಮರೆಯುವುದಿಲ್ಲ. ಆಮೆನ್. ಅದಕ್ಕೆ ವಾಕ್ಯ ಹೇಳುತ್ತೆ, ಕರೆದಾತನು ನಂಬಿಗಸ್ತನು. ಅಬ್ರಾಹ್ಮನಿಗೆ ಗೊತ್ತಿತ್ತು ಕರೆದಾತನು ನಂಬಿಗಸ್ತನು ಎಂಬುದಾಗಿ. ಆಮೆನ್. ಅಬ್ರಾಹ್ಮನು ಬೆಟ್ಟಗಳ ಕಡೆಗೆ ಹೋದನು, ಆದ್ರೆ ಲೋಟನು ಸೊದೋಮ್ ಹತ್ರ ಹೋದನು ಅಂತ ವಾಕ್ಯ ಹೇಳುತ್ತೆ. ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ. ಯಾವಾಗ ಆತನು ಸೋದೋಮನ ಹತ್ರ ಹೋದಲ್ಲ, ಸೋದೋಮನ ಹತ್ರ ಹೋದ ತಕ್ಷಣ ಆತನು ಡೈರೆಕ್ಟ್ ಆಗಿ ಸೋದೋಮನ ಒಳಗಡೆ ಹೋಗ್ಲಿಲ್ಲ, ಸೋದೋಮ್ ಪಟ್ಟಣದ ಒಳಗಡೆ ಪ್ರವೇಶಿಸಲಿಲ್ಲ, ಆ ದ್ವಾರದ ಒಳಗಡೆ ಆತನು ಹೋಗ್ಲಿಲ್ಲ. ಆತನು ಸ್ಟಾರ್ಟಿಂಗ್ ಅಲ್ಲಿ ಆ ಪ್ರಾರಂಭದಲ್ಲಿ ಈ ಲೋಟನು ಸೋದೋಮಿನ ಹೊರಗಡೆ ಇರುವುದಕ್ಕಾಗಿ ಪ್ರಾರಂಭಿಸಿದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ರೆ ಯಾವಾಗ ಆತನು ಆ ಬಾಗಿಲ ಹತ್ರ ಹೋದಲ್ಲ, ಅಲ್ಲಿರುವಂತ ಜನರು ಆತನನ್ನ ಬಹಳ ಆನಂದದಿಂದ ಸಂತೋಷದಿಂದ ಸ್ವಾಗತಿಸಿದರು. ಯಾರನ್ನ? ಲೋಟನನ್ನ. ಯಾಕೆ ಸ್ವಾಗತಿಸಿದರು? ವೈ ಪೀಪಲ್ ವೇರ್ ವೆಲ್ಕಮ್ಡ್ ಹಿಮ್? ಬಿಕಾಸ್ ವೈ? ಯಾಕೆ ಆತನನ್ನ ಅವರು ಸ್ವಾಗತಿಸಿದ್ರು? ಬಿಕಾಸ್ ಹಿ ಹ್ಯಾಡ್ ಅ ಗ್ರೇಟ್ ವೆಲ್ತ್. ಆತನು ಒಳ್ಳೆ ಒಂದು ಶ್ರೀಮಂತನಾಗಿದ್ದ, ಆತನು ಒಳ್ಳೆ ಒಂದು ಶ್ರೀಮಂತನು, ಒಳ್ಳೆ ಹಣ ಉಳ್ಳವನಾಗಿದ್ದ. ಯಾರು? ಲೋಟನು. ಆಮೆನ್, ಹಲ್ಲೆಲೂಯಾ. They were very much good to do with him
ದ ಬಿಸ್ನೆಸಸ್. ಆತನ ಜೊತೆಯಲ್ಲಿ ಒಳ್ಳೆ ಬಿಸ್ನೆಸ್ಗಳನ್ನ ಮಾಡುವುದಕ್ಕೆ ಅನುಕೂಲವಾದ ಒಂದು ವ್ಯಕ್ತಿಯಾಗಿದ್ದ. ಆಮೆನ್, ಪ್ರೈಸ್ ದಿ ಲಾರ್ಡ್. ಅ ಗುಡ್ ರಿಚ್ ಮ್ಯಾನ್. ಲೋಟ್ ವಾಸ್ ಅ ಬೆನಿಫಿಟ್ ಟು ಸೊದೋಮೈಟ್ಸ್. ಆ ಸೊದೋಮ ಜನರಿಗೆ ಲೋಕನು ಲಾಭಕರವಾದ ವ್ಯಕ್ತಿಯಾಗಿದ್ದ. ಫಾರ್ ದ ಬಿಸ್ನೆಸಸ್, ಸೊದೋಮ್ ಅಂಡ್ ಗೊಮೊರ್ರಾ ಬೋತ್ ಪ್ಲೇಸಸ್ that time very wealthy and abundantly grown up places was. Hallelujah. ಸೊದೋಮ್ ಗೊಮೊರ್ರಾ ಆ ಕಾಲದಲ್ಲಿ ಬಹಳ ಶ್ರೀಮಂತರಿರುವಂತ ಒಂದು ಊರು, ಬಹಳ ರಿಚ್ ಇರುವಂತ ಒಂದು, ಬಹಳ ಅಂದ್ರೆ ಬಹಳ ರಿಚ್, ಬಹಳ ಶ್ರೀಮಂತವಾಗಿರುವಂತ ಒಂದು ದೇಶ ಅಥವಾ ಊರಾಗಿತ್ತು. ದೇಶ ಅಲ್ಲ, ಊರಾಗಿತ್ತು. ಹಲ್ಲೆಲೂಯಾ. ಇದೇ ಸೊದೋಮ ಗೊಮೊರ್ರಾ ಇವು ಎರಡೇ ಇರಲಿಲ್ಲ, ಇದರ ಪಕ್ಕದಲ್ಲಿ ಇನ್ನೂ 3 ಊರುಗಳಿದ್ವು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆ ಊರುಗಳು ಯಾವ ಎಂಬುದಾಗಿ ನಾನು ಮುಂದೆ ಹೇಳ್ತೀನಿ. ಇಲ್ಲಿ ಸೊದೋಮ್ ಗೊಮೊರ್ರಾದಲ್ಲಿ ಒಳ್ಳೆ ಬಿಸ್ನೆಸ್, ಅಲ್ಲಿ ಬಹಳ ಸ್ಪೈಸಸ್, ಈ ಮಸಾಲ ಅಂತಾರೆ ಗೊತ್ತಾ, ಈ ಮಸಾಲೆಗಳ ಬಿಸ್ನೆಸ್ ಆಗ್ತಿತ್ತು, ಬಟ್ಟೆಗಳ ಬಿಸ್ನೆಸ್ ಆಗ್ತಿತ್ತು, ಬೆಳ್ಳಿ ಬಂಗಾರದ ಬಿಸ್ನೆಸ್ ಆಗ್ತಿತ್ತು. ಎಲ್ಲ ರೀತಿಯ ಟ್ರೇಡರ್ಸ್ ಅಲ್ಲಿದ್ರು, ಎಲ್ಲ ರೀತಿಯ ವ್ಯಾಪಾರಸ್ಥರು ಆ ಸೊದೋಮ್ ಗೊಮೊರ್ರಾದಲ್ಲಿದ್ರು. ಅಂಡ್ ವೆನ್ ಎಕ್ಸ್ಪೆನ್ಸಿವ್ ರಿಂಗ್, ಅನೇಕ ರೀತಿಯ ಬೆಲೆ ಬಾಳುವಂತ ವಸ್ತುಗಳು ಅಲ್ಲಿ ಮಾರಲ್ಪಡ್ತಿತ್ತು, ಕೊಳ್ಳಲ್ಪಡ್ತಿತ್ತು. ಹಲ್ಲೆಲೂಯಾ. ಆ ಊರುಗಳು ಬಹಳ ದೊಡ್ಡದಾಗಿ ಕಟ್ಟಲ್ಪಟ್ಟಿದ್ವು. Okay, that cities were built very high. The walls of the city was very high it was. ಆ ಊರಿನ ಆ ಒಂದು ಗೋಡೆಗಳು ಬಹಳ ದೊಡ್ಡದಾಗಿ ಕಟ್ಟಲ್ಪಟ್ಟಿದ್ವು. And the people were living very happy and rich life they were living. ಅಲ್ಲಿ ಜೀವಿಸುವಂತ ಜನ, ಅಲ್ಲಿ ಜೀವನ ಮಾಡುವಂತ ಜನ ಬಹಳ ಸಂತೋಷವಾಗಿ ಜೀವಿಸ್ತಿದ್ರು. ಅವರ ಜೀವನ ಬಹಳ ಆನಂದಕರವಾಗಿತ್ತು ಮತ್ತೆ ಬಹಳ ಶ್ರೀಮಂತರಾಗಿದ್ರು. They had no less for eating and drinking. ಅವರಿಗೆ ಕುಡಿಯೋದಕ್ಕೆ ತಿನ್ನೋದಕ್ಕೆ ಯಾವುದು ಕಮ್ಮಿ ಇರಲಿಲ್ಲ. ಹಲ್ಲೆಲೂಯಾ. ದ ಕಿಂಗ್ ಆಫ್ ಸೊಡೋಮ್ ವಾಸ್ ವೆರಿ ಗ್ರೇಟ್ ಮ್ಯಾನ್. ಆ ಸೊದೋಮಿನ ರಾಜನು ಬಹಳ, ಆ ಊರಿನ ರಾಜ ಇದ್ದಲ್ಲ, ಆತನು ಬಹಳ ದೊಡ್ಡ ವ್ಯಕ್ತಿ, ಬಹಳ ಶ್ರೀಮಂತ ವ್ಯಕ್ತಿ. ಹಲ್ಲೆಲೂಯಾ. ತನ್ನ ಊರುಗಳನ್ನ ಒಂದು ವ್ಯಾಪಾರದಲ್ಲಿ ಅನೇಕ ಬೇರೆ ಬೇರೆ ದೇಶದ ಬೇರೆ ಬೇರೆ ಊರಿನ ಜನರನ್ನ ಬರಮಾಡಿಕೊಳ್ಳುವಂತ ವ್ಯಕ್ತಿ. ಆಲ್ವೇಸ್ ಫಿಲ್ಡ್ ವಿತ್ ಅ ಪ್ರೈಡ್. ಆ ವ್ಯಕ್ತಿ ಯಾವಾಗಲೂ ಗರ್ವದಿಂದ ತುಂಬಿದವನಾಗಿದ್ದ. ಆತನ ರಾಜ್ಯದ ವಿಷಯದಲ್ಲಿ ಗರ್ವ, ಆತನಿಗಿರುವಂತ ಸಂಪತ್ತಿಯ ವಿಷಯದಲ್ಲಿ ಗರ್ವ. ಈ 2 ಸಿಟೀಸ್ ಇದ್ವಲ್ಲ, ಸೊದೋಮ್ ಮತ್ತು ಗೊಮೊರ್ರಾ, ಇದರ ಪಕ್ಕದಲ್ಲಿಯೇ ಇನ್ನೂ 3 ಪಟ್ಟಣಗಳಿದ್ವು. ಅದ್ಯಾವುದಂದ್ರೆ ಅದಾಮ ಅಂತ ಹೇಳಿ, ಆಮೇಲೆ ಸಬೋಹಿಮ್, ಆಮೇಲೆ ಸ್ವಾರ್. ಈ 3 ಪಟ್ಟಣಗಳಿದ್ವು. ಅದರ ಉಲ್ಲೇಖ ನಾವು ಬಹಳ ಕಡೆ ನೋಡೋದಿಲ್ಲ. ಹಲ್ಲೆಲೂಯಾ. ಆಲ್ ದೀಸ್ 5 cities ಯೂಸ್ ದ ವಾಟರ್ಸ್ ಆಫ್ ಜಾರ್ಡನ್. ಅವು ಎಲ್ಲ 5 ಪಟ್ಟಣಗಳು ಅಲ್ಲಿ ಯೋರ್ದನ ಹೊಳೆಯಿಂದ ಬರುವಂತ ನೀರನ್ನು ಉಪಯೋಗ ಮಾಡ್ತಿದ್ರು. ಆಮೆನ್, hallelujah. But as well as these cities became growing, same as their people heart also were started troubling God. ಆ ಊರಿನ ಜನರು ಯಾವ ರೀತಿ ಬೆಳೀತಾ ಬಂದ್ರಲ್ಲ, ಅವರು ಬೆಳವಣಿಗೆ ಎಲ್ಲಿವರೆಗೂ ಅವರನ್ನ ಗರ್ವದಲ್ಲಿ ಕೊಂಡೋಯ್ತಂದ್ರೆ ದೇವರಿಗೆ ಕೋಪ ಬರುವ ಹಾಗೆ ಮಾಡಿತ್ತು. ಹಲ್ಲೆಲೂಯಾ. ಮೊದಲು ದೇವರನ್ನ ಅವರು ಸ್ತುತಿಸುವವರು, ಆರಾಧಿಸುವವರಾಗಿದ್ರು, ಮೊದಲು ದೇವರನ್ನ ನಂಬುವವರಾಗಿದ್ರು. ಆದ್ರೆ ಇವಾಗ ಬರ್ತಾ ಏನಾಗಿದೆ? ದೇ ಟರ್ನ್ ಇಂಟು ಕರಪ್ಷನ್. ಹಲ್ಲೆಲೂಯಾ. ಈಗ ಮೊದಲು ಅವ್ರ ಊರಲ್ಲಿ ಯಾರಾದ್ರೂ ಬಡವ ಬಂದ್ರೆ, ಯಾವ್ದಾದ್ರೆ ಒಬ್ಬ ದಿಕ್ಕಿಲ್ಲದವನು ಬಂದ್ರೆ ಅವನನ್ನ ಬಹಳ ಚೆನ್ನಾಗಿ ಅವನನ್ನ ಸ್ವೀಕರಿಸ್ಕೊಳ್ತಿದ್ರು, ಅವನಿಗೆ ಪೋಷಿಸ್ತಿದ್ರು, ಅವನಿಗೆ ಸಹಾಯ ಮಾಡ್ತಿದ್ರು. ಹಲ್ಲೆಲೂಯಾ. ಆದ್ರೆ ಇವರು ಬೆಳೆದ ಹಾಗೆ, ಇವರ ವ್ಯಾಪಾರ ಬೆಳೆದ ಹಾಗೆ, ಇವರ ಜೀವನ ಬೆಳೆದ ಹಾಗೆ, ಇವರ ದವಸ ಧಾನ್ಯಗಳು ಬೆಳೆದ ಹಾಗೆ, ಇವರ ದನ ಕುರಿಗಳು ಬೆಳೆದ ಹಾಗೆ, ಇವರ ಹತ್ರ ಬೆಳ್ಳಿ ಬಂಗಾರ ಹೆಚ್ಚಿದ ಹಾಗೆ ಎಲ್ಲ ಅವರು ಆ ಕಾರ್ಯವನ್ನು ಮಾಡೋದನ್ನ ಬಿಟ್ಬಿಡ್ತಾರೆ. Hallelujah. Praise the Lord. Happiness and prosperity made them arrogant. ಸುಖ ಸಮೃದ್ಧಿಗಳು ಅವರನ್ನು ಅಹಂಕಾರಿಗಳನ್ನಾಗಿ ಮಾಡಿದವು. Hallelujah. They forgot of charity. ಅವರು ಸಹಾಯ ಮಾಡೋದನ್ನ ಮರೆತು ಬಿಟ್ರು. They depending on money. ಹಣದ ಮೇಲೆ ಅವರ ಆಸೆ ಇನ್ನೂ ಹೆಚ್ಚಾಗಿ ಹುಟ್ಟಿತು.
ರೈಟ್ ಜಡ್ಜ್ಮೆಂಟ್ ವಾಸ್ ಟೋಟಲಿ ಸ್ಟಾಪ್ಡ್. ನಿಜವಾಗ್ಲೂ ನ್ಯಾಯ ಮಾಡುವಂತ ನ್ಯಾಯವು ಅವರ ಅವ್ರ ಊರಲ್ಲಿ ನಿಂತೋಯ್ತು. They rejected the poor and needy ones. ಅಲ್ಲಿರುವಂತ ದಿಕ್ಕಿಲ್ಲದವರನ್ನ, ಬಡವರನ್ನ ಅವ್ರು ಮರ್ತು ಬಿಟ್ರು. ಓನ್ಲಿ ಮನಿ ಮೈಂಡೆಡ್ ದೇ ಬಿಕೇಮ್. ಅವರು ಬರೀ ದುಡ್ಡಿನ ಒಂದು ಆಸೆ ಉಳ್ಳವರಾಗಿ ಬಿಟ್ರು. ದೇ ಫಿಲ್ಡ್ ವಿತ್ ದಿ ಫಿಲ್ತಿನೆಸ್. ಹಲ್ಲೆಲೂಯಾ. ಅವರು ಎಂತ ಒಂದು ಗಲೀಜದಿಂದ ತುಂಬಿದ್ರ ಅಂದ್ರೆ ದೇ ಸ್ಟಾರ್ಟೆಡ್ ಟು ರೇಪ್ಸ್. ಅತ್ಯಾಚಾರ ಮಾಡಲು ಅವರು ಎಸಗುವುದಕ್ಕೆ ಪ್ರಾರಂಭ ಮಾಡಿದರು. ಆಮೇಲೆ ಅಡಲ್ಟ್ರೀಸ್, ವ್ಯಭಿಚಾರ ಹೆಚ್ಚಿತ್ತು ಅಲ್ಲಿ. ಆಮೇಲೆ ಹೋಮೋಸಾಕ್ಸುವಲ್ ಅಂತಂದ್ರೆ ಪುರುಷನ ಜೊತೆಯಲ್ಲಿ ಮದುವೆ ಮಾಡಿಕೊಳ್ಳೋದು, ಪುರುಷ ಸ್ತ್ರೀ ಜೊತೆಯಲ್ಲಿ ಸ್ತ್ರೀ ಮದುವೆ ಮಾಡಿಕೊಳ್ಳುವಂಥದ್ದು, ಇದು ಅಲ್ಲಿ ಹೆಚ್ಚಿತ್ತು. ದೇರ್ ವೇರ್ ವೆರಿ ಕಾಮನ್. ಇವೆಲ್ಲ ಸಂಗತಿಗಳು ಬಹಳ ಕಾಮನ್ ಆಗಿಬಿಟ್ಟವು. ಹಲ್ಲೆಲೂಯಾ. ಅವ್ರು ಯೋಚಿಸೋದೆಲ್ಲ ಕೆಟ್ಟದೇ ಆಗಿತ್ತು. ಅವರು ದೇವರಿಗೆ ಭಯ ಪಡೋದನ್ನ ನಿಲ್ಲಿಸಿದರು. ದೇ ಇನ್ಕ್ರೀಸ್ ಇನ್ ವೈಲೆನ್ಸ್ ಅಂಡ್ ಕ್ರೂಯಾಲಿಟಿ. ಅವರು ಹಿಂಸೆ ಮತ್ತು ಕ್ರೂರತೆಯಲ್ಲಿ ಹೆಚ್ಚಿದರು. ಯಾರ ಬಗ್ಗೆ ಮಾತಾಡ್ತಾ ಇದ್ದೇನೆ? ಸೊದೋಮ್ ಗೋಮರದ ಜನರು ಮೊದಲು ಅವ್ರು ದೇವ್ರಿಗೆ ಭಯ ಪಡೋರು. ಬಟ್ ನಾವು ದೇ ಬಿಕೇಮ್ ಮರ್ಡರರ್ಸ್ ಅಂಡ್ ರಾಬರ್ಸ್. ಇವಾಗ ಕಳ್ಳರಾಗಿದ್ದಾರೆ, ಇವಾಗ ಅತ್ಯಾಚಾರ ಮಾಡುವವರಾಗಿದ್ದಾರೆ. ಪ್ರತಿದಿನ ಅವರು, ಅದು ರೂಟೀನ್ ಆಗಿತ್ತು, ಪ್ರತಿದಿನದ ಅವ್ರದೊಂದು ಕೆಲಸ ಆಗಿತ್ತು ಅದು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಆಮೆನ್. ನೋ ಫೀಲಿಂಗ್ ಆಫ್ ದಿ ಅದರ್ಸ್. ಇನ್ನೊಬ್ಬರ ಬಗ್ಗೆ ಭಾವನೆನೇ ಇರಲಿಲ್ಲ. ಮೋರ್ ದೆನ್ ದ ಆಲ್ ದೇ ಫಾರ್ಗಾಟ್ ಗಾಡ್. ಎಲ್ಲದಕ್ಕಿಂತ ಹೆಚ್ಚಾಗಿ ಅವರು ದೇವರನ್ನ ಮರ್ತೋದ್ರು. ಹಲ್ಲೆಲೂಯಾ. ಸ್ಟಾರ್ಟೆಡ್ ದ ಐಡಲ್ ವರ್ಷಿಪ್. ಅಲ್ಲಿ ಮೂರ್ತಿ ಪೂಜೆಗಳನ್ನು ಪ್ರಾರಂಭಿಸಿದ್ರು. ಅಂಡ್ ವೇರ್ ಬೌವಿಂಗ್ ಡೌನ್ ಟು ದಿ ಫಾಲ್ಸ್ ಗಾಡ್. ಒಂದು ಅನ್ಯ ದೇವತೆಗಳಿಗೆ, ಒಂದು ಸುಳ್ಳಾದ ಪ್ರತಿಮೆಗಳಿಗೆ ಅವರು ಬಾಗೋದನ್ನ, ಅವರು ಆರಾಧಿಸುವುದನ್ನ ಮಾಡೋದಕ್ಕೆ ಪ್ರಾರಂಭಿಸಿದರು. ಮೋರ್ ಎವರ್, ಎಲ್ಲದಕ್ಕಿಂತ ಹೆಚ್ಚಾಗಿ ದೇ ರಿಜೆಕ್ಟೆಡ್ ದ ಕ್ರಿಯೇಟರ್ ಆಫ್ ದೇರ್ ಓನ್. ಅವರನ್ನು ಸೃಷ್ಟಿಸಿದಂಥ ದೇವರನ್ನು ಅವರು ಮರ್ತು ಬಿಟ್ರು. ಇಂಥ ಒಂದು ಸ್ಥಳಕ್ಕೆ, ಇಷ್ಟು ಗಲೀಜುವಾದಂಥ ಒಂದು ಸ್ಥಳಕ್ಕೆ, ಇಂಥ ಒಂದು ಪರಿಸ್ಥಿತಿ ಇರುವಂಥ, ಇಂಥ ಜನರಿರುವಂಥ ಊರಲ್ಲಿ ಇವಾಗ ಒಬ್ಬ ನೀತಿವಂತನು ಅಲ್ಲಿ ಪ್ರವೇಶಿಸ್ತಾ ಇದ್ದಾನೆ. ಒಬ್ಬ ದೇವರ ನಂಬಿರುವಂಥ ಲೋಟನು ಆ ಊರಲ್ಲಿ ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ನಾನು ಹೇಳ್ತೇನೆ, ನಿನ್ನ ಸಂಬಂಧಿಕರ ಮನೆಗೆ ನೀನು ಹೋಗುವಾಗ ನೀನು ಅವರಂತೆ ಆಗೋದು ಅಲ್ಲ, ಆದರೆ ಅವರು ನಿನ್ನಂತೆ ಆಗಬೇಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನೀನು ಅವರಂತೆ ಆಗೋದಲ್ಲ, ಆದರೆ ಅವರು ನಿನ್ನಂತೆ ಆಗಬೇಕು. ಆಮೆನ್. ನಾನು ಮೊನ್ನೆ ಪ್ರಾರ್ಥನೆಯಲ್ಲಿ ಕೂತ್ಕೊಳ್ಳುವಾಗ ಒಬ್ಬ ವ್ಯಕ್ತಿಯ ವಿಷಯದಲ್ಲಿ ನಾನು ಓದ್ತಾ ಇದ್ದೆ. ಒಬ್ಬ ವ್ಯಕ್ತಿಯ ಬುಕ್ಸ್ ಅನ್ನು ನಾನು ಓದುವಾಗ ದೇವರಾತ್ಮನು ಬಹಳ ಅದ್ಭುತವಾಗಿ ನನ್ನ ಜೊತೆಯಲ್ಲಿ ಮಾತಾಡಿದ ಹೇಳಿದ್ರು. ಒಬ್ಬ ಸ್ತ್ರೀ ಒಂದು ಬುಕ್ಕಲ್ಲಿ ಈ ರೀತಿ ಬರೀತಾರೆ, ಒಳ್ಳೆ ದೊಡ್ಡ ಸೇವಕಿ, ಅವ್ರ ಹೆಸರು ಮರ್ಲಿನ್ ಹಿಕ್ಕಿ ಅಂತ ಹೇಳಿ. ಅವ್ರು ಈ ರೀತಿ ಹೇಳ್ತಾರೆ, ದೇವರು ತುಂಬಾ ಮಿಥ್ಯವಯಿ. ಅಂದ್ರೆ ಮಿಥ್ಯವಯಿ ಅಂತ ಹೇಳಿದ್ರೆ ಏನು? ಆಸೆ ಉಳ್ಳವನು, ನಿನ್ನ ವಿಷಯದಲ್ಲಿ ಆಸೆ ಉಳ್ಳವನು. ಹಲ್ಲೆಲೂಯಾ. ಅಂದ್ರೆ ತುಂಬಾ ಮಿತವೈ ಅಂತೆ. ನೀವು ಅವನಿಗೆ ಅವಕಾಶ ನೀಡಿದರೆ ಅವನು ನಿಮ್ಮ ಜೀವನದಲ್ಲಿ ಎಲ್ಲವನ್ನು ತನ್ನ ಹೆಸರಿಗೆ ಮಹಿಮೆ ತರಲು ಬಳಸುತ್ತಾನೆ. ಹಲ್ಲೆಲೂಯಾ. ದೇವರು ಎಷ್ಟು ಬಲವಾದ ಸಂಗತಿ ಮಾಡ್ತಾನಂತ ಹೇಳಿದ್ರೆ, ನೀನು ನಿನ್ನ ಜೀವಿತನ ಉಪಯೋಗಿಸಿದ್ರೆ ನಿನ್ನ ಜೀವಿತವನ್ನ ಆತನು ತನ್ನ ಮಹಿಮೆಯು ಹೆಚ್ಚುವ ಹಾಗೆ ಉಪಯೋಗಿಸ್ತಾನೆ. ನೀನು ನಿನ್ನ ಹಣವನ್ನು ಆತನಿಗೆ ಒಪ್ಪಿಸಿದರೆ, ನೀನು ನಿನ್ನ ಸಂಪೂರ್ಣ ಕುಟುಂಬವನ್ನು ಆತನಿಗೆ ಒಪ್ಪಿಸಿದರೆ, ಆತನು ತನ್ನ ನಾಮದ ಮಹತ್ವಕ್ಕಾಗಿ, ತನ್ನ ನಾಮದ ಮಹಿಮೆಗಾಗಿ ನಿಮ್ಮನ್ನು ಉಪಯೋಗಿಸ್ತಾನೆ. ಮತ್ತೆ ಯಾರನ್ನ ದೇವರು ಉಪಯೋಗಿಸ್ತಾನಲ್ಲ, ಅವರು ಸೂರ್ಯನ ಹಾಗೆ ಪ್ರಕಾಶಿಸ್ತಾರೆ. ಆಮೆನ್. Give chance to God that he may use you. ದೇವರು ನಿಮ್ಮನ್ನು ಉಪಯೋಗ ಮಾಡುವುದಕ್ಕಾಗಿ ನೀವು ಅವಕಾಶ ಕೊಡ್ರಿ. ಆಮೆನ್, ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇವಾಗ ಲೋಟನಲ್ಲಿ ಹೋಗ್ತಾ ಇದ್ದಾನೆ. ಎಲ್ಲಿ ಹೋಗ್ತಾ ಇದ್ದಾನೆ? ಯಾವ ಊರಿಗೆ ಹೋಗ್ತಾ ಇದ್ದಾನೆ? ಆಮೆನ್. ಲೋಟನ್ ಹೋಗ್ತಾ ಇದ್ದಾನೆ. ಲೋಟನು ತುಂಬಾ ಒಳ್ಳೆ ವ್ಯಕ್ತಿ. ದೇವ್ರು ಸೈಲೆಂಟ್ ಆಗಿಲ್ಲ. ಗಾಡ್ ವಾಸ್ ನಾಟ್ ಸೈಲೆಂಟ್. ಗಮನಿಸ್ತೀರಿ? ಹಲ್ಲೆಲೂಯಾ. ಕೇಳ್ರಿ, ಗಮನಿಸ್ರಿ. ಗಾಡ್ ವಾಸ್ ನಾಟ್ ಸೈಲೆಂಟ್. ದೇವರು ಸೈಲೆಂಟ್ ಆಗಲಿಲ್ಲ. ಗಾಡ್ ವಾಸ್ ವಾಚಿಂಗ್ ಎವ್ರಿಥಿಂಗ್ ಫ್ರಮ್ ಹೆವನ್. ಪರಲೋಕದಿಂದ ದೇವರು ಎಲ್ಲವನ್ನು ನೋಡ್ತಾ ಇದ್ದ. ಹಲ್ಲೆಲೂಯಾ. ಎಲ್ಲಿಂದ? ಪರಲೋಕದಿಂದ ದೇವರು ಎಲ್ಲವನ್ನು ನೋಡ್ತಾ ಇದ್ದ.
ಹಿ ವಾಸ್ ಹರ್ಟ್ ಬೈ ದೆಮ್. ದೇವರಿಗೆ ಅವರಿಂದ ನೋವಾಯಿತು. ದೇವರಿಗೆ ಅವರ ದೇವರಿಗೆ ಅವರ ಮುಖಾಂತರವಾಗಿ ಆತನ ಹೃದಯ ಮುರಿದು ಹೋಯಿತು. ನಾನು ಹೇಳ್ತೀನಿ, ನಾನು ನೀವು ಮಾಡುವ ಕೆಲ ಕಾರ್ಯದಿಂದ ದೇವರಿಗೆ ಹರ್ಟ್ ಆಗುತ್ತೆ. ಅರ್ಥ ಆಗ್ತದೆ? Hallelujah. God was hurt. God's heart was broken. ದೇವರ ಹೃದಯ ಮುರಿದೋಯ್ತು. Was hurt. ಕೆಲವು ಸಂಗತಿಗಳನ್ನು ನಾವು ಮಾಡೋದ್ರಿಂದ ದೇವರಿಗೆ ನೋವಾಗುತ್ತೆ. ಆಮೆನ್. ಸ್ಟಾಪ್ ಡೂಯಿಂಗ್ ಸಚ್ ಥಿಂಗ್ಸ್. ಆ ರೀತಿ ಸಂಗತಿಗಳನ್ನು ಮಾಡೋದನ್ನು ಬಿಟ್ಟು ಬಿಡ್ರಿ. ಯು ಮೇ ಥಿಂಕ್ ನೋ ಒನ್ ಈಸ್ ವಾಚಿಂಗ್ ಮೀ. ನೀವು ಅನ್ಕೊಳ್ಬೋದು ಯಾರು ನನ್ನನ್ನು ನೋಡ್ತಾ ಇಲ್ಲ. ಯು ಮೇ ಥಿಂಕ್ ನೋ ಒನ್ ನೋಸ್ ದಿಸ್. ನಿಮಗೆ ಅನಿಸ್ತಾ ಇರ್ಬೋದು ಯಾರು ಇದು ಯಾರಿಗೂ ಗೊತ್ತಿಲ್ಲ. ಆದರೆ ಕರ್ತನಿಗೆ ಎಲ್ಲವೂ ಗೊತ್ತಿದೆ. ಆತ ನಿನ್ನ ಮಾರ್ಗಗಳನ್ನು ನೋಡ್ತಾ ಇದ್ದಾನೆ. ಆತ ನೀನು ಮಾಡುವಂಥ ಎಲ್ಲ ಕಾರ್ಯಗಳನ್ನು ನೋಡ್ತಾ ಇದ್ದಾನೆ. ಹಲ್ಲೆಲೂಯಾ. ಲೋಟನು ಆ ಪಟ್ಟಣದಲ್ಲಿ ಹೋದ, ಅವರ ಮಧ್ಯದಲ್ಲಿನೇ ಇದ್ದ. ಆದರೆ ಅವರಂತೆ ಅವ್ರು ಮಾಡುವಂಥ ಕಾರ್ಯ ಮಾಡಲಿಲ್ಲ. ಅರ್ಥ ಆಯ್ತಾ? ಅರ್ಥ ಆಯ್ತಾ? ನಮ್ಮವರು ಜಾತ್ರೆ ಮಾಡೋರ ಜೊತೆಲಿ ಜಾತ್ರೆ ಮಾಡ್ತಾರೆ, ಹೌದಲ್ಲ? ಉರ್ಸ್ಗೋಗೋರ್ ಜೊತೆ ಉರ್ಸ್ಗೋಗ್ತಾರೆ. ಆದರೆ ಯಾರ ಜೊತೆ ಹೋಗಿರ್ತಾರಲ್ಲ ಅವರನ್ನ ದೇವ್ರ ಸಭೆ ಕರ್ಕೊಂಡು ಬರಲ್ಲ, ಸುವಾರ್ತೆ ಸಾರಲ್ಲ. ಇವತ್ತು ಅವರ ದೇವ್ರ ಕಡೆ ತಿರುಗದೇ ಇರೋ ಕಾರಣ ಅವ್ರ ಮಂಡತನ ಅಲ್ಲ, ನಿಮ್ಮ ಮಂಡತನ. ಯಾಕಂದ್ರೆ ನೀವು ಯಾರ ಮಕ್ಕಳು ಎಂಬುದಾಗಿ ಇನ್ನೂ ಅವ್ರಿಗೆ ತೋರಿಸಿಲ್ಲ. ಯಾಕಂದ್ರೆ ಯು ವೇರ್ ಇನ್ವಾಲ್ವ್ಡ್ ಇನ್ ದೆಮ್. ಅವ್ರ ಜೊತೆಯಲ್ಲಿ ನೀವು ಸಹಭಾಗಿಗಳಾಗಿದ್ದೀರಿ. ಅವ್ರು ಚೆನ್ನಾಗಿ ಹೊರ್ತು ಇವ್ರು ನಮ್ಮ ಮನಸ್ಸು ನುಸುದಿಲ್ಲ ಅಂತ ಹೇಳಿ. ನೋವಾಗತ್ತಲ್ಲ ಕೇಳುವಾಗ. ಆಗಬೇಕು. ಅದಕ್ಕೆ ಹೇಳ್ತಾ ಇದ್ದೀನಿ. ನಾನು ಹೇಳ್ತಾ ಇಲ್ಲ, ಇಲ್ಲಿ ಬರ್ದಿದ್ದೆ ಅದನ್ನು ಹೇಳ್ತಾ ಇದ್ದೀನಿ. ಆಮೆನ್. ಪ್ರೈಸ್ ದಿ ಲಾರ್ಡ್. ಆ ಸೊದೋಮ್ ಗೊಮೋರದಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು, ದಯಮಾಡಿ ತಪ್ಪು ತಿಳ್ಕೊಳ್ಬೇಡ್ರಿ ಮಾತು, ಚಿಕ್ಕ ಚಿಕ್ಕ ಹೆಣ್ಮಕ್ಕಳು ವ್ಯಭಿಚಾರದಲ್ಲಿದ್ದರು. ಅರ್ಥ ಆಗ್ತಾ ಇದೆ? ಚಿಕ್ಕ ಚಿಕ್ಕ ಮಕ್ಕಳು, ಗಂಡು ಮಕ್ಕಳು ವ್ಯಭಿಚಾರದಲ್ಲಿ ಬಿದ್ದರು. ಯಾಕಂತ ಹೇಳಿದ್ರೆ ಹಿರಿಯರು ಮಾಡೋದೇ ಕಿರಿಯರು ಮಾಡೋದಲ್ಲ, ಹೌದಿಲ್ಲ? ಹಿರಿಯರು ಮಾಡೋದೇ ಕಿರಿಯರು ಮಾಡೋದು. ಅಣ್ಣ ಮಾಡೋದೇ ತಮ್ಮ ಮಾಡ್ತಾನೆ. ಅರ್ಥ ಆಗ್ತದೆ? ಬಟ್ ಇದೆಲ್ಲಾರ ಮಧ್ಯದಲ್ಲಿ ನೋಡ್ರಿ, ಲೋಟನು ಆ ಊರಲ್ಲಿ ಹೋದ ತಕ್ಷಣ ಅವನಿಗೆ 2 ರೂಮಿನ ಮನೆ ಇರಲಿಲ್ಲ. ಯಾವುದು 2 ರೂಮಿನ ಮನೆ ಇರಲಿಲ್ಲ, ಅಥವಾ ನಮ್ದು ನಿಮ್ದು ಇರುವಂತ ಮನೆ ಇರಲಿಲ್ಲ. ಕಮ್ಮಿ ಅಂದ್ರೂ ಒಂದು 8 ಬೆಡ್ರೂಮ್ 10 ಬೆಡ್ರೂಮ್ ಮನೆ ಇರ್ತಾವ. ಲೋಟನ ಮನೆಯಲ್ಲಿ ಕೆಲಸ ಮಾಡೋಕ್ಕೆ ಆಳುಗಳು ಸಿಕ್ಕಾಪಟ್ಟಿ ಜನ ಇದ್ರು. ಅರ್ಥ ಆಯ್ತಾ? ಹಲ್ಲೆಲೂಯಾ. ಲೋಟನ ಮಕ್ಕಳಿಗೆ ಶಾಲೆಗೆ ಆತನ ಒಂದು ದಿನನೂ ಕಳಿಸ್ಲಿಲ್ಲ. ಆದರೆ ಅಲ್ಲಿರುವಂಥ ಟಾಪ್ ಟೀಚರ್ಸ್, ಸೊದೋಮ್ ಗೊಮೋರದಲ್ಲಿರುವಂಥ ಟಾಪ್ ಟೀಚರ್ಸ್, ಅವರು ಲೋಟನ 2 ಮಕ್ಕಳಿಗೆ ಶಾಲೆ ಕಲಿಸೋದಕ್ಕಾಗಿ ಆತನ ಮನೆಗೆ ಬಂದು ಕಲಿಸೋಗ್ತಿದ್ರು. ಅರ್ಥ ಇದೆಯಾ? ಅಷ್ಟು ಶ್ರೀಮಂತ ಅವನು. ಯಾರು? ಲೋಟ. ಅರ್ಥ ಆಗ್ತದೆ? ಒಳ್ಳೆ ವ್ಯಕ್ತಿ, ತನ್ನ ಸಾಕ್ಷಿ ಕೆಡಿಸ್ಕೊಂಡಿಲ್ಲ. ಬೇರೆದವ್ರ ಜೊತೆಲಿ ಹೋಗಿ ಈತನು ಸಿಗರೇಟ್ ಸೇದಲಿಲ್ಲ. ಬೇರೆ ಜೊತೆಲಿ ಹೋಗಿ ಆತನು ತಂಬಾಕು ತಿನ್ನಲಿಲ್ಲ. ಬೇರೆಯವ್ರ ಜೊತೆಲಿ ಹೋಗಿ ಆತನು ಆಲ್ಕೋಹಾಲ್ ಕುಡಿಲಿಲ್ಲ, ಸಾರಾಯಿ ಕುಡಿಲಿಲ್ಲ. ಬೇರೆಯವ್ರ ಜೊತೆಲಿ ಹೋಗಿ ಆತನು ವ್ಯಭಿಚಾರ ಮಾಡಲಿಲ್ಲ. ವೆರಿ ಗುಡ್. ಇದೆಲ್ಲವನ್ನ ಆತನು ಹಿಡಿತದಲ್ಲಿ ಇಟ್ಕೊಂಡು ಬಂದ. ಹಲ್ಲೆಲೂಯಾ. ಮಕ್ಕಳನ್ನ ಮನೆಗೆ, ಅವನ ಮನೇಲಿ 2 ಜನ ಮಕ್ಕಳಿದಾರಂತ ಹೇಳಿ ಯಾರಿಗೂ ಗೊತ್ತಿಲ್ಲ. ಅಷ್ಟು ಭಯಭಕ್ತಿಯಲ್ಲಿ ಬೆಳೆಸಿದ್ದ ಅವನು. ಆದರೆ ಬಹುಶಃ ಆತನ 2 ಮಕ್ಕಳಿಗೆ ಗಂಡು ನೋಡಿಟ್ಟಿದ್ದ ಅದೇ ಊರಲ್ಲಿ. ಅರ್ಥ ಆಗ್ತದೆ? ನನಗೆ ಅನ್ಸುತ್ತೆ ಹಂಗೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆದರೆ ನೀನು ದೇವರ ಸಾನ್ನಿಧ್ಯವನ್ನ, ದೇವರ ಅಭಿಷೇಕವನ್ನ ಬಿಟ್ಟು ತಿರುಗುವಾಗ, ಇವಾಗ ಎಲ್ಲ ಓಕೆ ಇರುತ್ತೆ. ಅದು ಸ್ವಲ್ಪ ನೀನು ನಡೆದು ಮುಂದೆ ಹೋದ ತಕ್ಷಣ ಉಪದ್ರವಗಳು ಬರೋದಕ್ಕೆ ಪ್ರಾರಂಭ ಆಗ್ತವೆ. ಇವರ ಸೊದೋಮ್ ಗೊಮೋರ ಕ್ರೂರತೆಯು ದೇವರಿಗೆ ಮುಟ್ಟಿತ್ತಂತೆ. ಯಾರಿಗೆ ಮುಟ್ಟಿತ್ತು? ದೇವರಿಗೆ ಮುಟ್ಟಿತ್ತು. ಹಲ್ಲೆಲೂಯಾ. ನಾನು ಹೇಳೋದು ಅರ್ಥ ಆಗ್ತಾ ಇದೆ? ಪ್ರೈಸ್ ದಿ ಲಾರ್ಡ್. ಆಮೆನ್. ಎಲ್ಲ ನಡೀತಾ ಇತ್ತು. ಗಮನಿಸ್ರಿ, ಇದೆಲ್ಲ ನಡೀತಾ ಇತ್ತು.
ಆ ಊರಲ್ಲಿ ಮರ್ಯಾದೆ ಕೆಟ್ಟ ಜನರಿದ್ದಾರೆ, ಅಂಥವ್ರ ಮಧ್ಯದಲ್ಲಿ ಲೋಟನಿದ್ದಾನೆ, ಆದ್ರೂ ಅವನ ಮರ್ಯಾದೆ ಹೋಗಿಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಲೋಟನ್ ಒಳ್ಳೆ ವ್ಯಕ್ತಿ, ದೇವ್ರು ಭಯಪಡೋನು. ಆತನು ಪ್ರತಿದಿನ ಹೊರಗಡೆ ಹೋಗೋದು ತನ್ನ ಕೆಲಸ ಮುಗಿಸ್ಕೊಂಡು ಬಂದ್ಬಿಡೋನು. ಅಲ್ಲಿ ಅನೇಕರು ಅವನಿಗೆ ಫ್ರೆಂಡ್ಸ್ ಇದ್ರು, ಎಲ್ಲರೂ ಒಳ್ಳೆ ಶ್ರೀಮಂತರಾಗಿದ್ರು ಅವನ ಫ್ರೆಂಡ್ಸು. ಯಾರಿಗೆ? ಅವನ ಸ್ನೇಹಿತರು ಲೋಟನಿಗೆ. ದೊಡ್ಡವರೆಲ್ಲ ಆತನ ಫ್ರೆಂಡ್ಸು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಆಮೆನ್, ಆಮೆನ್, ಹಲ್ಲೆಲೂಯಾ. ಓಕೆ, ಸೊ ಈ ರೀತಿ ಇರುವಾಗ ವಾಟ್ ಹ್ಯಾಪನ್ ಒನ್ ಡೇ, ದೇವರು ಮೇಲಿನಿಂದ ಎಲ್ಲವನ್ನ ನೋಡ್ತಾ ಇದ್ದಾನೆ. ಕೀರ್ತನೆಯಲ್ಲಿ ವಾಕ್ಯ ಹೇಳುತ್ತೆ, ಯೆಹೋವನು ಮೇಲಿನಿಂದ ಭೂಮಿ ಕಡೆಗೆ ತೆಳಗೆ ಬಾಗಿ ನೋಡುವನು ಅಂತ ವಾಕ್ಯ ಹೇಳ್ತದೆ. ಎಲ್ಲಿ? ಹಂಗೆ ಬಾಗಿ ನೋಡುವನು. ಗಾಡ್ ಸೀಸ್, ನೋಡ್ತಾನಂತೆ ದೇವರು. ಇದೊಂದು ನಿಮ್ಗೆ ಗೊತ್ತಿರಲಿ, ನಿನ್ನ ದಿನನಿತ್ಯ ಕಾರ್ಯಾಚರಣೆಗಳನ್ನು ದೇವ್ರು ನೋಡ್ತಾ ಇದ್ದಾನೆ. ನಿನ್ನ ಮನೇಲಿ ಟಿವಿಯಲ್ಲಿ ಯಾವ ಫಿಲಮ್ ಓಡ್ತಾ ಇದೆ ದೇವ್ರು ನೋಡ್ತಾ ಇದ್ದಾನೆ ಅಲ್ಲ? ಯಾವ ವೆಬ್ ಸೀರೀಸ್ ನೋಡ್ತಾ ಇದ್ದೀವಿ ದೇವ್ರು ನೋಡ್ತಾ ಇದ್ದಾನೆ. ನಿನ್ನ ಮೊಬೈಲಲ್ಲಿ, ಇನ್ಸ್ಟಾದಲ್ಲಿ, ಫೇಸ್ಬುಕ್ಕಲ್ಲಿ ಯಾವ ಫಿಲಮ್ ನಡೀತಾ ಇದೆ ಅಥವಾ ಯಾವ ರೀತಿಯ ವಿಡಿಯೋಸ್ಗಳನ್ನು ನೀನು ನೋಡ್ತಾ ಇದೆಯಾ ಎಲ್ಲ ದೇವ್ರು ನೋಡ್ತಾ ಇದ್ದಾನೆ. ನೀನು ಎಷ್ಟು ಸ್ಕ್ರೋಲ್ ಮಾಡ್ತೀಯ ಅಷ್ಟು ನೀನು ಅಭಿಷೇಕದಲ್ಲಿ ಬಿದ್ದೋಗ್ತೀಯ. ಆಸ್ ಮಚ್ ಆಸ್ ಯು ಸ್ಕ್ರೋಲ್, ಕೀಪ್ ಆನ್ ಸ್ಕ್ರೋಲಿಂಗ್. ಆ ಸ್ಕ್ರೋಲ್ ಮಾಡ್ತಾ ಇರ್ತೀಯಲ್ಲ, ಸರಿಸ್ತಾ ಇರ್ತೀಯಲ್ಲ, ಎಷ್ಟು ನೀನು ಸರಿಸ್ತಾ ಇರ್ತೀಯೋ ಅಷ್ಟು ನಿನ್ನ ಅಭಿಷೇಕ ಸರಿಯೋದಕ್ಕೆ ಪ್ರಾರಂಭ ಆಗುತ್ತೆ. ಎಷ್ಟು ನೀನು ದೇವರ ವಾಕ್ಯದಿಂದ, ಆತನ ಪ್ರಸನ್ನತೆಯಿಂದ, ದೇವರ ಪ್ರಾರ್ಥನೆಯಿಂದ ದೂರ ಇರ್ತೀಯೋ ಅಷ್ಟು ನೀನು ಅಭಿಷೇಕದಲ್ಲಿ ಬಿದ್ದುಕೊಳ್ತಾ ಹೋಗ್ತೀಯ. ಅಷ್ಟು ನೀನು ಮರಳಿ ಸಾಲಗಾರನಾಗ್ತೀಯ, ಅಷ್ಟು ನೀನು ಮರಳಿ ರೋಗಿ ಆಗ್ತೀಯ, ಅಷ್ಟು ನೀನು ಮರಳಿ ಹಿಂದೆ ಹೋಗ್ತೀಯ, ಅಷ್ಟು ನೀನು ಮತ್ತೆ ಬಿದ್ದು ಹೋಗ್ತೀಯ, ಅಷ್ಟು ನೀನು ಮತ್ತೆ ಉಪದ್ರವಗಳಿಗೆ ಒಳಗಾಗ್ತೀಯ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಆಮೆನ್. ನೀವು ಬೈಬಲ್ ಓದೋದ್ರಿಂದ ನನಗೆ ಜ್ಞಾನ ಬರುತ್ತಾ? ನೀವು ಪ್ರಾರ್ಥನೆ ಮಾಡೋದ್ರಿಂದ ನನಗೆ ಆಶೀರ್ವಾದನ ಆಗತ್ತಾ? ಇಲ್ಲ. ನೀವು ಉಂಟ್ರೆ ನಿಮ್ಮ ಹೊಟ್ಟೆ ತುಂಬತ್ತೆ, ನೀವು ಊಟ ಮಾಡಿದರೆ ನಿಮ್ಮದೇ ಹೊಟ್ಟೆ ತುಂಬೋದು ಅಲ್ಲ? ಹಾಗೆ ನೀವು ಓದಿದ್ರೆ ನೀವು ಜ್ಞಾನಿ ಆಗ್ತೀರಾ, ನೀವು ಪ್ರಾರ್ಥಿಸಿದ್ರೆ ನಿಮಗೆ ಆಶೀರ್ವಾದ. ನಾನು ಮಾಡಬೇಕಾಗಿದ್ದು ನಾನು ಮಾಡ್ತಾ ಇದ್ದೀನಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಗಮನಿಸ್ರಿ, ದೇವ್ರ ಮೇಲಿಂದ ನೋಡ್ತಿದ್ದಾನೆ. ಒಂದಿನ ಅಬ್ರಾಮನು ಒಬ್ಬನೇ ಕುಂತಿರ್ತಾನೆ ಹೊರಗಡೆ. ಹೆಂಗೆ? ಹೊರಗಡೆ ಕುಂತಿರ್ತಾನೆ, ಏನೋ ಯೋಚನೆ ಮಾಡ್ಕೊಂಡು ಕುಂತಿರ್ತಾನೆ. ದ ಟೈಮ್ ಆಫ್ ಅಬ್ರಾಮ್ ಹ್ಯಾಸ್ ಕಮ್. ಅಬ್ರಾಮನ ಸಮಯ ಬಂತು. ಹಲ್ಲೆಲೂಯಾ, ನಿಮ್ಮ ಸಮಯ ಬರಲಿಕ್ಕಿದೆ. ಹಲ್ಲೆಲೂಯಾ. ಯಾರಾದ್ರೂ ಹೇಳ್ತಾರೆ ನನ್ನ ಸಮಯ ಬರಲಿಕ್ಕಿದೆ, ಅದು ಇದೇ ವರ್ಷ ಬರುತ್ತೆ. ಹಲ್ಲೆಲೂಯಾ, ಇದೇ ವರ್ಷ ಬರುತ್ತೆ. ಅದೇ ವರ್ಷ ಅಬ್ರಾಮನಿಗೆ ಬಂತು, ಇದೇ ವರ್ಷ ನಿಮಗೂ ಬರುತ್ತೆ. ಹಲ್ಲೆಲೂಯಾ. ಇವಾಗ ಅಬ್ರಾಮ್ ಹಿಂಗೆ ಕುಂತಿದ್ದಾನೆ, ದೂರದಿಂದ ನೋಡ್ತಾನಂತೆ. ಎಲ್ಲಿಂದ? ದೂರದಿಂದ ನೋಡ್ತಾನೆ. ದೂರದಿಂದ ನೋಡುವಾಗ ಅಬ್ರಾಮನಿಗೆ 3 ಜನ ಕಾಣ್ತಾರೆ. ಎಷ್ಟು ಜನ ಕಾಣ್ತಾರೆ? ಎಷ್ಟು ಜನ ಕಾಣ್ತಾರೆ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. 3 ಜನ ಕಾಣ್ತಾನೆ. ಯಾರಿಗೆ? ಅಬ್ರಾಮ್ನಿಗೆ ಅಲ್ಲ? ಓಕೆ, ಇದು ಸ್ಕ್ರಿಪ್ಚರ್ ಎಲ್ಲ ಕೊಡೋದಕ್ಕೆ ಟೈಮ್ ಇಲ್ಲ, ನಾನು ಹಂಗೆ ಹೇಳ್ತೀನಿ ಕೇಳ್ರಿ. ಹಲ್ಲೆಲೂಯಾ. ಅವರನ್ನ ದೂರಿನಿಂದ ನೋಡಿ ಅಬ್ರಾಮನು ಓಡಿ ಹೋಗ್ತಾನಂತೆ. ಅವ್ರು ಮನುಷ್ಯರು ಬರ್ತಾ ಇದ್ದಾರೆ. ಅಬ್ರಾಮನ್ ನೋಡಿ, ಅಬ್ರಾಮನ್ ಯಾಕೆ ಓಡೋದ? ಯಾಕೆ ಅವ್ರನ್ನ ಬಿಟ್ಟು ಬೇರೆದವ್ರು ಆ ಊರಲ್ಲಿ ಬಂದಿಲ್ವಾ? ಬೇರೆಯವ್ರು ಯಾರೂ ಅಲ್ಲಿ ಬಂದಿಲ್ವಾ? ಅಬ್ರಾಮನ್ ಅವರನ್ನು ನೋಡಿ ಯಾಕೆ ಓಡೋದ? ಯಾಕೆ ಓಡೋದ ರೀ? ಒಬ್ಬ ನಿಜವಾದ ದೇವರ ಭಕ್ತನು ಆತನ ನೋಡುವಾಗ ಗೊತ್ತಾಗತ್ತೆ, ಇವ್ರು ಯಾರು, ಇವ್ರ ಮೇಲೆ ಯಾವ ಅಭಿಷೇಕ ಇದೆ, ಇವ್ರು ಎಂಥವರು, ಇವ್ರ ಜೊತೆ ನಾನು ಸೇರಬಾರ್ದಾ, ಇವ್ರ ಕಡೆ ನಾನು ಪ್ರಾರ್ಥನೆ ಮಾಡಿಸ್ಕೊಳ್ಬಾರ್ದಾ, ಇವ್ರ ಜೊತೆ ನಡಿಬಾರ್ದಾ ಅಂತ ಹೇಳಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅಬ್ರಾಮನು ದೂರಿಂದ ನೋಡಿ ಓಡಿ ಹೋದ. ಯಾಕಂದ್ರೆ ಅಬ್ರಾಮನಿಗೆ ಗೊತ್ತಿತ್ತು, ಇವರು ಬರ್ತಾ ಇರೋರು ಸಾಧಾರಣದವರಲ್ಲ, ಇವರು ನನ್ನನ್ನು ಅಬ್ರಾಮನಿಂದ ಅಬ್ರಹಾಮನಾಗಿ ಮಾಡುವಂತ ದೇವರ ಸೇವಕರಾಗಿದ್ದಾರೆ, ಅವರು ದೇವರ ಮಕ್ಕಳಾಗಿದ್ದಾರೆ, ಅವರು ದೇವ ದೂತರಾಗಿದ್ದಾರೆ, ದೇವ ಜನರಾಗಿದ್ದಾರೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅಲ್ಲಿ ಹೋಗಿ ಅಬ್ರಾಮನ ಹೇಳ್ತಾನೆ, ಸ್ವಾಮಿ ದಯಮಾಡಿ ನನ್ನ ಮನೆಗೆ ನೀನು ಪ್ರವೇಶಿಸಬೇಕು, ಯು ಶುಡ್ ಕಮ್, ನೀವು ಬರಬೇಕು ಅಂತ ಹೇಳಿ. ಹಲ್ಲೆಲೂಯಾ. ಅವ್ರು ಹೋಗ್ತಾರೆ ಅಬ್ರಾಮನ ಮನೆಗೆ. ಹಲ್ಲೆಲೂಯಾ. ಮುದುಕ ಅಬ್ರಾಮನು ಅಲ್ಲ,
99 ವಯಸ್ಸಾಗಿದೆ, ಸಾರಳಿಗೂ ವಯಸ್ಸಾಗಿದೆ, ಸಾರಳದು ಎಲ್ಲ ನಿಂತೋಗಿದೆ, ಮೈಯಲ್ಲಿರುವಂಥ ಚರ್ಮ ಎಲ್ಲ ಜೋತ್ ಬಿದ್ದಿದೆ. ಹಲ್ಲೆಲೂಯಾ, ಜೋತಾಡ್ತಾ ಇದೆ, ಎಲ್ಲ ನಿರೀಕ್ಷೆ ಮುಗಿದೋಯ್ತು. ಅವರು ಬಂದಿದ್ದು ಒಂದು ಸುದ್ದಿ ತಗೊಂಡು. ಒಬ್ಬ ಸೇವಕ ನಿಮ್ಮ ಮನೆಗೆ ಬರುವಾಗ ಒಂದು ಸುದ್ದಿ ತಗೊಂಡು ಬರ್ತಾನೆ. ಆಮೇನ್. ಯಾವ ಸೇವಕ ನಿನ್ನ ಮನೇಲಿ ಬಂದು ದೇವ ಸೇವಕನು ನಿನಗೆ ಶುಭವಾಗ್ಲಿ ಅಂತ ಹೇಳುವಾಗ, ಒಂದೇಳೆ ನೀನು ಆ ಶುಭಕ್ಕೆ ಯೋಗ್ಯನಾಗಿದ್ದರೆ ಆ ಶುಭ ನಿನ್ನನ್ನು ಬಿಟ್ಟು ಹೋಗೋದೇ ಇಲ್ಲ. ಇಲ್ಲ ಅಂತ ಹೇಳಿದ್ರೆ ಆ ಶುಭ ಅವನ ಜೊತೆಲಿ ವಾಪಸ್ ಹೋಗುತ್ತೆ. ಹಂಗೆ ನಾನು ಹೇಳ್ತಲ್ಲ, ಯೇಸು ಸ್ವಾಮಿ ಹೇಳಿದ್ದಾರೆ. ಸುವಾರ್ತೆಗಳನ್ನು ಓದ್ಬೇಕು ನೀವು. ಆಮೇನ್. ಪ್ರೈಸ್ ದಿ ಲಾರ್ಡ್. ನನ್ನ ಸೇವಕನೆಂಬುದಾಗಿ ತಿಳಿದು ಯಾರಾದರೂ ಒಂದು ತನ್ನಗಿರುವ ತಂಬಿಗೆ ತಣ್ಣೀರನ್ನಾದರೂ ಕೊಟ್ಟರೆ ಅದರ ಪ್ರತಿಫಲ ತಪ್ಪುವುದಿಲ್ಲ. ಹಲ್ಲೆಲೂಯಾ. ಇವಾಗ ಅಬ್ರಾಮನ ಮನೆಗೆ ಇವರು ಬಂದಿದ್ದಾರೆ. ಅಬ್ರಾಮನು ಒಳ್ಳೆ ಇರುವಂಥ ಒಂದು ಹೋತನ ಕೊಯಿಸ್ತಾನೆ, ಅವ್ರಿಗೆ ಊಟಕ್ಕೆ ಬಡಿಸ್ತಾನೆ, ಅವ್ರ ಕಾಲು ತೊಳೆಯೋಕೆ ನೀರು ಕೊಡ್ತಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆಮೇನ್. ಅವರು ಹೋಗುವಾಗ ಸುಮ್ಮನೆ ಹೋಗುವುದಿಲ್ಲ. ಅಬ್ರಾಮನಿಗೆ ಕೂತ್ಕೊಂತ ಹೇಳಿ ಕೆಲವು ಮಾತನ್ನು ಹೇಳೋದಕ್ಕೆ ಪ್ರಾರಂಭಿಸ್ತಾರೆ. ಹಲ್ಲೆಲೂಯಾ. ಅಬ್ರಾಮನೇ, ನೀನಿನ್ನು ಅಬ್ರಾಮ್ ಅಲ್ಲ, ನೀನು ಅಬ್ರಹಾಮ್ ಆಗುವಂಥ ಸಮಯ ಬಂದಿದೆ. ನಿನ್ನ ಹೆಂಡತಿಯಾದ ಸಾರಳು ಒಂದು ಮಗನನ್ನು ನಿನಗೆ ಹೆರುವಳು ಎಂಬುದಾಗಿ. ಹಲ್ಲೆಲೂಯಾ. ಅವಾಗ ಅಬ್ರಾಮನು ಖುಷಿ ಆಗ್ತಾನೆ. ಆದರೆ ಸಾರಳಿಗೆ ಇವ್ರು ಹೇಳಿದ ಮಾತು ಕೇಳಿದ ತಕ್ಷಣ ನಗು ಬಂದಂತೆ. ಅವಳಿಗೆ ಎದಕ್ಕೆ ನಗು ಬಂತು ಗೊತ್ತಾ? ಯಾರಿಗಾದ್ರೂ ಗೊತ್ತು ಯಾವುದಕ್ಕಾಗಿ ನಕ್ಕಳು? ಅವಳಂತಾಳೆ, ನಾನು ಮುದುಕಿ, ನನ್ನ ಹೊಟ್ಟೆಯಲ್ಲಿ ಮಗು ಹುಟ್ಟೋದು ಸಾಧ್ಯನಾ? ಹಲ್ಲೆಲೂಯಾ. ಹೌದು, ನೀನು ಮುದುಕಿ, ಆದ್ರೆ ನೀನು ದೇವರು ಮುದುಕನಲ್ಲ. ಹಲ್ಲೆಲೂಯಾ. ನೀನು ನಂಬಿಕೆ ಇಟ್ಟು ಮಾಡಿಕೊಂಡು ಬರ್ತಾ ಇರುವ ಆತನು ಪರಿಶುದ್ಧನು. ಹಲ್ಲೆಲೂಯಾ. ಮಹತ್ ಕಾರ್ಯಗಳನ್ನು ಮಾಡುವವನು, ಅದ್ಭುತಗಳನ್ನು ಮಾಡುವಾತನು, ಸೂಚಕ ಕಾರ್ಯಗಳನ್ನು ಮಾಡುವಾತನು. ಆಮೇನ್. ನಿನ್ನಲ್ಲಿ ಇಲ್ಲದಿರುವುದನ್ನು ಇರುವ ಹಾಗೆ ಮಾಡುವಾತನು. ಆಮೇನ್. ಹಲ್ಲೆಲೂಯಾ. ನಿನ್ನ ಜೀವಿತವನ್ನ ಶೃಂಗಾರಿಸುವವನು, ಮರುಭೂಮಿಯಲ್ಲಿ ಮಳೆ ಸುರಿಸುವವನು. ನಿನ್ನ ದೇಹ ಬಹುತೇಕವಾಗಿ ನಿನ್ನ ದೇಹ ಮರುಭೂಮಿ ಆಗಿರಬಹುದು, ಆದ್ರೆ ಅದರ ಮೇಲೆ ಆತನ ತನ್ನ ಮಳೆ ಸುರಿಸ್ತಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಿನ್ನ ಭೂಮಿ ಕಂಪಿಸುವುದು, ಅದಕ್ಕೆ ಅದರಲ್ಲಿ ಮತ್ತೆ ಚಿಗುರು ಹೊಡೆಯುವುದು. ಹಲ್ಲೆಲೂಯಾ, ಆಮೇನ್. ಅವರು ಬಂದು ನೋಡಿ ಸಾರಳ ಗರ್ಭದಲ್ಲಿರುವಂಥ ಗರ್ಭ ಒಣಗಿದ್ದನ್ನು ನೋಡ್ತಾರೆ. ಸಾರಳ ಹೊಟ್ಟೆಯಲ್ಲಿರುವಂಥ ಬತ್ತಿ ಹೋದಂಥ ಗರ್ಭವನ್ನು ನೋಡಿ ಹೇಳ್ತಾರೆ, ಇದಕ್ಕೆ ಈಗ ಶುಭವಾಗುವುದು, ಇಲ್ಲಿ ಒಂದು ಚಿಗುರು ಬರುವುದು ಎಂಬುದಾಗಿ. ನಂಬುವವರು ಯಾರಾದರೂ ಇದ್ರೆ ಹಲ್ಲೆಲೂಯಾ, ಆಮೇನ್, ಆಮೇನ್. ನಾನು ಇವತ್ತು ಯೇಸುವಿನ ನಾಮದಲ್ಲಿ ಪ್ರವಾದಿಸ್ತೇನೆ. ನಿಮ್ಮ ಜೀವಿತದಲ್ಲಿ ಎಲ್ಲೆಲ್ಲಿ ಭೂಮಿ ಬತ್ತಿ ಹೋಗಿದೆಯೋ, ಎಲ್ಲೆಲ್ಲಿ ಭೂಮಿ ಒಣಗಿ ಹೋಗಿದೆಯೋ, ಯಾವ್ಯಾವ ಭಾಗಗಳೆಲ್ಲ ಒಣಗಿ ಹೋಗಿದಾವೋ, ಅದರ ಮೇಲೆ ಪರಲೋಕದಲ್ಲಿರುವ ದೇವರ ಪ್ರಸನ್ನತೆಯ ಬೆಂಕಿ ಸುರಿಯಲಿ. ಅದು ದೇವರ ಒಂದು ಮಳೆ ಸುರಿಯಲಿ. ಸ್ವೀಕರಿಸಿಕೋ ದೇವ ಮಗನೇ, ಸ್ವೀಕರಿಸಿಕೋ ದೇವರ ಮಗಳೇ. ನೀನು ಇವತ್ತು ಇದ್ದ ಹಾಗೆ ಮುಂದಿನ ವರ್ಷ ಇರುವುದಿಲ್ಲ. ನಿನ್ನ ವರ್ಷ ಪ್ರಾರಂಭವಾಗಿದೆ, ನಿನ್ನ ದಿನ ಪ್ರಾರಂಭವಾಗಿದೆ. ನೀನು ಇವಾಗ ಬರೀ ಅಬ್ರಾಮ್ ಆಗಿರುವುದಿಲ್ಲ, ನೀನು ಅಬ್ರಹಾಮ್ ಆಗ್ತೀಯ. ನೀನು ಮುಂದೆ ಯಾಕೂಬನಾಗಿರುವುದಿಲ್ಲ, ನೀನು ಇಸ್ರಾಯೇಲ್ ಆಗಿ ಮಾರ್ಪಡ್ತೀಯ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನೀನು ಇನ್ನು ಮುಂದೆ ಜಾಸ್ತಿ ಸಾಲಗಾರನಾಗಿರುವುದಿಲ್ಲ, ನೀನು ಸಾಲ ಇಲ್ಲದವನಾಗಿರ್ತೀಯ. ಆಮೇನ್, ಪ್ರೈಸ್ ದಿ ಲಾರ್ಡ್, ಆಮೇನ್. ಇವರು ಹೇಳ್ತಾರ, ಸಾರಳಿಗೆ ಹೇಳ್ತಾರೆ, ಸಾರಳೆ ನೀನು ನಗ್ತಾ ಇದೆಯಾ? ಬರೋ ವರ್ಷ ಇದೇ ದಿನದಲ್ಲಿ ನಿನ್ನ ಮಡಿಲಲ್ಲಿ ಒಂದು ಕೂಸಿರುವುದು. ಆಮೆನ್, ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಆಮೆನ್. ಇದನ್ನ ಹೇಳಿ ಹೋಗ್ತಾರೆ. ಅಬ್ರಾಹ್ಮನಿಗೆ ಪ್ರಾರ್ಥನೆ ಮಾಡುವ ದಾಹ. ಏನ್ ಮಾಡುವ ದಾಹ? ನಮ್ಮ ಜನರಿಗೆ ಪ್ರವಾದನೆ ಬಂದ ತಕ್ಷಣ ಪ್ರವಾದನೆ ಬಂತು. ನಂಗೆ ಪ್ರವಾದನೆ ಬಂದಿದೆ, ನಂಗೆ ಪಾಸ್ಟರ್ ಪ್ರವಾದನೆ ಮಾಡಿದ್ದಾರೆ, ಇದು ಬರೀ ಇದು ಶೋ ಅಪ್ ಮಾಡೋದಾಯ್ತು. ಆದರೆ ಆ ಪ್ರವಾದನೆಗಳು ಬರೋದು ಯಾಕೆ ಹೇಳ್ರಿ?
ನಿಮಗೆ ದೇವರು ಪ್ರವಾದನೆಗಳನ್ನು ಕೊಡೋದು ಯಾಕೆ? ಅವುಗಳನ್ನು ಶೋಕೇಸಲ್ಲಿ ಇಟ್ಬಿಟ್ಟು ಬಂದವ್ರಿಗೆಲ್ಲ ತೋರಿಸೋದಕ್ಕಾಗಲ್ಲ. ನೀನು ಎಲ್ಲರ ಹತ್ರ ಹೋಗಿ ಪ್ರವಾದನೆ ಹಿಂಗೆ ಬಂದಿದೆ, ನಾನು ದೊಡ್ಡ ಸೇವಕನಾಗ್ತೀನಿ, ಪ್ರವಾದನೆ ಬಂದು ನಾನು ದೊಡ್ಡದಾದ, ನಾನು ಪ್ರವಾದನೆ ಬಂದು ನಾನು ಇಂಥ ವ್ಯಕ್ತಿ ಆಗ್ತೀನಿ, ನನ್ನ ಮಕ್ಕಳು ಹಿಂಗಾಗ್ತಾನೆ, ನನ್ನ ಕುಟುಂಬ ಅಲ್ಲಲ್ಲ. ಅದನ್ನು ಹೇಳೋದಕ್ಕಾಗಿ ದೇವ್ರು ನಿಂಗೆ ಪ್ರವಾದನೆ ಕೊಟ್ಟಿಲ್ಲ. ಆ ಪ್ರವಾದನೆಗಳನ್ನು ಹಿಡ್ಕೊಂಡು ಹಲ್ಲೆಲೂಯಾ ಅಂತರಂಗದಲ್ಲಿರುವ ನಿನ್ನ ತಂದೆಯನ್ನ ಹಲ್ಲೆಲೂಯಾ ಪ್ರಾರ್ಥಿಸುವುದಕ್ಕಾಗಿ. ಯಾಕಂದ್ರೆ ನುಡಿದಂಥ ಪ್ರವಾದನೆ ಹಲ್ಲೆಲೂಯಾ ಪ್ರೈಸ್ ದಿ ಲಾರ್ಡ್ ತಡವಾದರೂ ತಪ್ಪುವುದಿಲ್ಲ, ಬಂದೇ ಬರತ್ತೆ. ಆಮೆನ್. ನಿನ್ನ ಪ್ರವಾದನೆ ಇನ್ನೊಬ್ಬರಿಗಾಗಲ್ಲ, ಅದು ನಿನಗಾಗಿಯೇ. ದೇವರು ನಿನಗಾಗಿ ಏನು ನುಡಿದಿದ್ದ ಅನ್ನೋದು ಬೇರೆಯವರಿಗಲ್ಲ, ಅದು ನಿನಗಾಗಿಯೇ. And God really bring it into truth. ದೇವರು ಅದು ಸತ್ಯವಾಗಿ ನಿನ್ನ ಜೀವಿತದಲ್ಲಿ ಆಗುವ ಹಾಗೆ ಮಾಡ್ತಾನೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಇವ್ರು ಹೋಗ್ತಾರೆ. ಇವ್ರು ಹೋದ ತಕ್ಷಣ ದೇವರು ಅವನ ಜೊತೆಲಿ ಮಾತಾಡ್ತಾನೆ. ಅಬ್ರಾಮನೇ, ಸೊದೋಮ್ ಗೋಮರಗಳು ನನ್ನ ದೃಷ್ಟಿಯಲ್ಲಿ ಬಿದ್ದು ಹೋಗಿದ್ದಾವೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಷ್ಟೇ ಹೇಳ್ತಾರೆ ದೇವರು. ಯಾರಿಗೆ? ಅಬ್ರಾಮನಿಗೆ. ಈಗ ಸೊದೋಮ್ ಗೋಮೋರ್ ಬಗ್ಗೆ ಅಬ್ರಾಮ್ನಿಗೆ ದೇವ್ರು ಹೇಳೋದು ಅವಶ್ಯಕತೆ ಏನಿದೆ? ತನ್ನ ಕೆಲಸ ತಾನು ದೇವ್ರು ಮಾಡ್ಬೋದಾಗಿತ್ತಲ್ಲ ಅಲ್ಲಿ. ಅರ್ಥ ಆಗ್ತಾ ಇದೆ? ತನ್ನ ಕೆಲಸ ತಾನು ಮಾಡ್ಬೋದಾಗಿತ್ತಲ್ಲ ಅಬ್ರಾಮನು. ಆ ದೇವರು ಅಬ್ರಾಮ್ಗೆ ಆಶೀರ್ವಾದ ಕೊಟ್ಟಿದ್ದಾನೆ. ಇನ್ನೇನು ಅವನ ಹೆಂಡತಿ ಗರ್ಭವತಿ ಆಗ್ತಾಳೆ, ಇಸಾಕನ್ನು ಹುಟ್ಲಿಕ್ಕಿದ್ದಾನೆ. ಅಬ್ರಾಮ್ ಸೆಲೆಬ್ರೇಷನ್ದಲ್ಲಿದ್ದಾನೆ. ಹಲ್ಲೆಲೂಯಾ. ಸೆಲೆಬ್ರೇಷನ್ ಮೂಡಲ್ಲಿರುವಾಗ ದೇವ್ರು ಇನ್ನೊಂದು ಬೇರೆ ಹೇಳ್ಬಿಡ್ತಾನೆ, ಹಿಂಗಂತೇಳಿ. ಅಬ್ರಾಮ್ನಿಗೇನು ಅಲ್ಲ, ದೇವ್ರಿಗೆ ಯಾಕೆ ಹೇಳ್ಬೇಕಿತ್ತು? ಅಬ್ರಾಮನಿಗೆ ಅವಶ್ಯಕತೆ ಇತ್ತಾ? ಹೇಳ್ರಿ, ಅವಶ್ಯಕತೆ ಇತ್ತಾ? ಯಾಕೆ ದೇವ್ರು ಸೊದೋಮ ಗೋಮರನ್ನು ನಾನು ನಾಶ ಮಾಡ್ತೀನಿ ಅಂತ ದೇವ್ರು ಹೇಳಿದ? ಯೋಚನೆ ಮಾಡಿದ್ದೀರಾ? ಅಬ್ರಾಮ ಪ್ರಾರ್ಥಿಸುವಂತ ವ್ಯಕ್ತಿ ಆಗಿದ್ದ. ಹೌದು. ಮತ್ತೆ ಮೇನ್ ಪಾರ್ಟ್, ವಿಶೇಷವಾದ ಸಂಗತಿ. ಹಲ್ಲೆಲೂಯಾ. ವಿಶೇಷವಾದ ಭಾಗ ಏನು ಗೊತ್ತಾ? ಯಾಕೆ ದೇವರು ಅಬ್ರಾಮನ ಕಿವಿ ಮೇಲೆ ಅದನ್ನು ಇಟ್ಟನ ಅಂತ ಹೇಳಿದರೆ, ಅಬ್ರಾಮನ ಸಂಬಂಧಿಯಾದಂಥ ಲೋಟನು ಆ ಊರಲ್ಲಿದ್ದಾನೆ. ಹಲ್ಲೆಲೂಯಾ. ಯಾರಿದ್ದಾರೆ? ಅಬ್ರಾಮನ ಸಂಬಂಧಿಯಾದಂಥ ಲೋಟನು ಮತ್ತು ಆತನ ಕುಟುಂಬ ಆ ಸೊದೋಮ್ ಗೋಮರದಲ್ಲಿದ್ದಾರೆ. ಹಲ್ಲೆಲೂಯಾ. ಇವಾಗ ಅಬ್ರಾಮಿಗೇನು ಚಿಂತೆ? ಸತ್ರ ಅವ್ನು ಸಾಯ್ತಾನಲ್ಲ. ಇವಾಗ ನೀವು ಹೆಂಗೆ ಕುಂತಿದ್ದೀರಲ್ಲ, ಸತ್ರೆ ಅವ್ರು ಸಾಯ್ತಾರೆ, ನಮಗೇನು? ಆದ್ರೆ ಅಬ್ರಾಮ್ ನಮ್ಗೆ ಕುತ್ಕೊಳ್ಳಿಲ್ಲ. ಹಲ್ಲೆಲೂಯಾ. ಅಬ್ರಾಮ್ನು ದೇವರ ಜೊತೆಲೆ ಕಾದಾಡುವುದಕ್ಕೆ ಪ್ರಾರಂಭಿಸ್ತಾನೆ. ಅಬ್ರಾಮ್ನು ದೇವರ ಜೊತೆಲೆ ಸಂಭಾಷಣೆ ಮಾಡೋದಕ್ಕಾಗಿ ಪ್ರಾರಂಭಿಸ್ತಾನೆ. ಅಬ್ರಾಮ್ನು ದೇವರ ಜೊತೆಯಲ್ಲಿ ಮಾತಾಡೋದಕ್ಕಾಗಿ ಪ್ರಾರಂಭಿಸ್ತಾನೆ. ಹೇಳ್ತಾನೆ, ದೇವರೇ, ಒಂದೇಳೆ ಅಲ್ಲಿ 50 ಜನ ಇದ್ರೆ ನೀನು ಆ ಊರನ್ನ ನಾಶನದಿಂದ ತಪ್ಪಿಸ್ತೀಯಾ? ದೇವ್ರಂತಾನೆ, 50 ಜನ ಇದ್ರೆ ನಾನು ತಪ್ಪಿಸ್ತೀನಪ್ಪ. ಅಬ್ರಾಮ್ಗೆ ಅಪ್ಪ ತಪ್ಪು ತಿಳ್ಕೊಬೇಡ ದೇವ್ರೆ ಅಂತ ಹೇಳ್ತಾನೆ ಅಬ್ರಾಮನು. ಅಲ್ಲಿ ಒಂದೇ 40 ಜನ ಇದ್ರೆ ಅಬ್ರಾಮ್ಗೆ ದೇವ್ರೆ 40 ಜನ ಇದ್ರು ನಾನು ಅದನ್ನು ನಾಶ ಮಾಡೋದಿಲ್ಲ. ಅದಾದ ತಕ್ಷಣ ಅಬ್ರಾಮ್ ಹೇಳ್ತಾನೆ, ಒಂದೇಳೆ 30 ಜನ ಇದ್ರೆ 30ಕ್ಕೂ ನಾನು ಸಿದ್ಧವಾಗಿದ್ದೀನಿ ಅಂತ ಹೇಳ್ತಾನೆ. ಹಲ್ಲೆಲೂಯಾ. ಯಾರು ಹೇಳ್ತಾನೆ? ದೇವ್ರು ಹೇಳ್ತಾನೆ. ಹಲ್ಲೆಲೂಯಾ. ಅಬ್ರಾಮ್ ಹೇಳ್ತಾನೆ, ದೇವ್ರಿಗೆ ಹೇಳ್ತಾನೆ, ಅಬ್ರಾಮ್ ತಂದೆ ಅಲ್ಲಿ ಒಂದು 20 ಜನ ಇದ್ರೆ 20 ಜನ ಇರ್ಲಪ್ಪ, ನಾನು ಸಿದ್ಧವಾಗಿದ್ದೇನೆ ಅಂತ ಹೇಳ್ತಾನೆ. ಅಲ್ಲಿ ಕೇಳ್ತಾನೆ, ಒಂದು 10 ಜನ ಇದ್ರೆ? ಈ ಭಯ ಬರುತ್ತೆ ಯಾರಿಗೆ? ಅಬ್ರಾಮ್ಗೆ. ದೇವ್ರಿಗೆ ಮಾತಾಡ್ತಾನಲ್ಲ, ಪ್ರತಿ ಮಾತಿಗೆ ಹೇಳ್ತಾನೆ, ತಪ್ಪು ತಿಳ್ಕೊಬೇಡ, ನಾನು ಅಲ್ಪ. ಒಂದೇಳೆ 10 ಜನ ಇದ್ರೆ 20 ಜನ ಇದ್ರೆ ದೇವ್ರು ಹೇಳ್ತಾನೆ, ಅಷ್ಟು ಜನ ಇದ್ರು ನಾನು ಅದನ್ನು ನಾಶ ಮಾಡೋದಿಲ್ಲ ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈ ಮೊರೆ ಯಾರಿಗಾಗಿ ಇಡ್ತಾ ಇದ್ದ? ಯಾರಿಗಾಗಿ ಪ್ರಾರ್ಥಿಸ್ತಾ ಇದ್ದ ಅಬ್ರಾಮನು? ನೀವು ನಿಮ್ಮ ಸಂಬಂಧಿಕರಿಗಾಗಿ ಪ್ರಾರ್ಥಿಸ್ತಾ ಇದ್ದೀರಾ? ಹಲ್ಲೆಲೂಯಾ. ನಿಮ್ಮ ಆಸೆ, ನಿಮ್ಮ ಆಕಾಂಕ್ಷೆ ಏನು? ಅವ್ರು ದೇವ್ರ ಕಡೆ ತಿರುಗಬೇಕಂತದ್ದು ಇಲ್ಲವೇ ಇಲ್ಲ. ಇಲ್ಲ ಅಂದ್ರೆ ಅಬ್ರಾಮನ ಹಾಗೆ ತನ್ನವ್ರಿಗಾಗಿ ಪ್ರಾರ್ಥಿಸ್ತಿದ್ರು. ಇನ್ನೊಬ್ಬ ವ್ಯಕ್ತಿ ಬಗ್ಗೆ ಹೇಳಿದ್ನಲ್ಲ ನಾನು, ತನ್ನ ಜನರಿಗಾಗಿ ಪ್ರಾರ್ಥಿಸ್ತಾ ಇದ್ದ. ಯಾರು? ಗಿದ್ಯೋನನು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಗಿದ್ಯೋನನೇ ಇಲ್ಲ. ಗಿದ್ಯೋನ್ ಬಗ್ಗೆ ಹೇಳಿದ್ರು, ಅದನ್ನ ಕೇಳಿ ಮರೆತು ಬಿಟ್ರು ಜನ. ಆದ್ರೆ ಗಿದ್ಯೋನಾಗಿ ಪ್ರಾರ್ಥಿಸ್ತಲ್ಲ ತಮ್ಮ ಜನರಿಗಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆದ್ರೆ ಯಾರೋಬಾಮನ ಹಾಗೆ, ಯಾರೋಬಾಮ ಯಾರು ಗೊತ್ತಾ? ಸೊಲೊಮೋನನ ಮಗ. ಯಾರೋಬಾಮನ ಹಾಗೆ ಜೆರೋಬಾಮ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಸೊಲೊಮೋನನ ಮಗನಾದಂಥ ಜೆರೋಬಾಮನು
ಅವನ ಹಾಗೆ ದುಷ್ಕೃತ್ಯಗಳಲ್ಲಿ ಹೆಚ್ಚುತ್ತಾ ಇದ್ದೀರಿ. ತನ್ನ ಜನರ ಬಗ್ಗೆ ಕಾಳಜಿ ಇಲ್ಲ, ಆದ್ರೆ ಅಬ್ರಾಮಗೆ ಕಾಳಜಿ ಇತ್ತು. ಗಮನಿಸ್ರಿ, ನಾನು ಲಾಸ್ಟ್ ಪಾರ್ಟಿಗೆ ಬಂದ್ಬಿಟ್ಟಿದ್ದೀನಿ. ಹಲ್ಲೆಲೂಯಾ, ಆಮೆನ್. ಇವಾಗ ಲೋಟ ಊರ ಬಾಗಿಲ ಹೊರಗಡೆ ಕುಂತಿದ್ದಾನೆ. ಎಲ್ಲಿ ಕುಂತಿದ್ದಾನ್ರಿ? ಗಮನಿಸ್ರಿ. ಹಲ್ಲೆಲೂಯಾ. ಊರ ಬಾಗಿಲಲ್ಲಿ ಕುಂದ್ರೋದು ಆವಾಗಿನ ಹಿರಿಯರ ಪದ್ಧತಿ. ಆವಾಗ ಊರ ಬಾಗಿಲಲ್ಲಿ ಹಿರಿಯರು ಕೂತ್ಕೊಳ್ತಿದ್ರು, ಅಂದ್ರೆ ಗೌರವಸ್ಥರು ಊರ ಬಾಗಿಲಲ್ಲಿ ಕೂತ್ಕೊಳ್ತಿದ್ರು. ಅವ್ರಿಗೆ ಕೂತ್ಕೊಳ್ಳೋದು ಗೌರವಸ್ಥರು, ಶ್ರೀಮಂತರು, ಹೆಸರುಳ್ಳವರು ಕೂತ್ಕೊಳ್ಳೋದಕ್ಕೆ ಒಂದು ಸ್ಥಳ ಮಾಡಿರ್ತಿದ್ರು. ಈಗ ಲೋಟನ್ನು ಬಂದು ಸಂಜೆ ತಂಪು ತಂಗಾಳಿಯಲ್ಲಿ ಬಂದು ಆತನು ಕುಂತಿದ್ದಾನೆ. ಎಲ್ಲಿ ಕುಂತಿದ್ದಾನೆ? ಊರ ಬಾಗಿಲ ಹತ್ರ ಕುಂತಾನೆ. ಅವನು ದೂರದಿಂದ ಬರುವಂತ ಈ 2 ದೇವದೂತರನ್ನು ನೋಡ್ತಾನೆ, ಅಂದ್ರೆ 2 ದೇವ ಮನುಷ್ಯರನ್ನು ನೋಡ್ತಾನೆ. ಇವರನ್ನು ನೋಡಿದ ತಕ್ಷಣನೇ ಓಡಿ ಹೋಗಿ, ಹಲ್ಲೆಲೂಯಾ, ಆಮೆನ್. ಅಂದ್ರೆ ಅವಾಗ ನೀವು ನಿಜವಾಗ್ಲೂ ಸನ್ಮಾನ ಮಾಡೋದು ಶಾಲು ಹಾಕಿ, ಹೂ ಹಾಕಿ, ಪೇಟ ಇಟ್ಟು ಸನ್ಮಾನ ಮಾಡೋದಲ್ಲ. ಅವಾಗ ಓಡಿ ಹೋಗಿ ದಯಮಾಡಿ ನನ್ನ ಮನೆಗೆ ಬನ್ನಿರಿ ಅಂದ್ರೆ ಒಂದು ದೊಡ್ಡ ಸನ್ಮಾನ. ಇವಾಗ ಇವನು ಓಡಿ ಹೋಗಿ ಹೇಳ್ತಾನೆ ಆ ದೇವ ಮನುಷ್ಯರಿಗೆ, ದಯವಿಟ್ಟು ಎಲ್ಲಿ ಹೋಗ್ಬಾರ್ದು, ನನ್ನ ಮನೆಗೆ ಬರ್ಬೇಕ್ರಿ, ನೀವು ನನ್ನ ಮನೇಲಿ ಉಳ್ಕೊಡ್ರಿ, ನನ್ನ ಮನೇಲಿ ಊಟ ಮಾಡಿ, ನನ್ನ ಮನೇಲಿ ನಿಮ್ಮ ಕಾಲು ತೊಳ್ಕೊಡ್ರಿ ಅಂತ ಹೇಳ್ತಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಆಮೆನ್. ದೇವ ಮನುಷ್ಯರಿಗೆ ಕಾಲು ತೊಳೆಯೋಕೆ ಕೊಟ್ಟ ನೀರು, ಹಲ್ಲೆಲೂಯಾ, ಬೈಬಲಲ್ಲಿ ಅನೇಕ ಸಾರಿ ಬರೆಯಲ್ಪಟ್ಟಿದೆ. ಆಮೆನ್, ಹಲ್ಲೆಲೂಯಾ. ಅದಕ್ಕೆ ಬಹಳ ದೊಡ್ಡ ಕಾರಣ ಇದೆ. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಓಕೆ, ಏನಾಯ್ತು? ಗಮನಿಸ್ರಿ, ನಾನು ಹೇಳ್ತೀನಿ. ಆಮೆನ್. ಬರಬೇಕು ಅಂತ ಹೇಳಿದ ತಕ್ಷಣ ಇವ್ರ ಇಲ್ಲ, ನಾವು ಬೇರೆ ಕಡೆ ಎಲ್ಲಾದ್ರೂ ಉಳ್ಕೊಳ್ತೀವಿ, ಯಾವುದಾದ್ರು ಲಾಡ್ಜ್ ನೋಡ್ಕೊಳ್ತೀವಿ, ಒಳಗಡೆ ಯಾವುದಾದ್ರು ಹೋಟೆಲ್ದಲ್ಲಿ ಇರ್ತೀವಿ ಅಂದಿರಬಹುದು ಬಹುಶಃ. ಆದರೆ ಲೋಟನು ಹಿ ಬೆಗ್ಡ್, ಅವರಿಗೆ ಲೋಟನ್ ಹೇಳ್ತಾನೆ, ಅವ್ರಿಗೆ ಬೇಡ್ಕೊಳ್ತಾನೆ, ಇಲ್ಲ ನೀವು ನಮ್ಮ ಮನೆಗೆ ಬರಬೇಕು ಅಂತೇಳಿ. ಈಗ ಲೋಟನ್ ಜೊತೆಲಿ ಮನೆಗೆ ಹೋಗ್ತಾ ಇದ್ದಾರೆ ಯಾರು? ದೇವ ಮನುಷ್ಯರು. ಈಗ ಅವ್ರದ್ದು ಮನೆಗೆ ಹೋದ ತಕ್ಷಣ ಬಾಗಿಲು ಮುಚ್ಚಿದ ತಕ್ಷಣ ಹಲ್ಲೆಲೂಯಾ, ಅವನ ಹೆಂಡತಿನ ಮಕ್ಕಳನ್ನ ಕರೆದು ಅವ್ರಿಗೆ ಇಂಟ್ರಡ್ಯೂಸ್ ಮಾಡಿಸ್ತಾನೆ, ಅಂದರೆ ಪರಿಚಯಿಸ್ತಾನೆ. ಆವಾಗ ಆತನು ಅಲ್ಲಿ ಒಳಗಡೆ ಒಳ್ಳೆ ಆಹಾರವನ್ನು ಸಿದ್ಧ ಮಾಡೋದಕ್ಕೆ ತನ್ನ ಹೆಂಡತಿಗೆ ಹೇಳ್ತಾನೆ, ಹಲ್ಲೆಲೂಯಾ, ಆಹಾರ ಸಿದ್ಧ ಮಾಡು, ಅವ್ರು ಊಟ ಮಾಡಬೇಕು, ಒಳ್ಳೆ ರುಚಿಕರವಾದ ಆಹಾರವನ್ನು ಸಿದ್ಧ ಮಾಡು ಎಂಬುದಾಗಿ. ಆಮೆನ್. ನಾನು ಹೇಳೋದು ಅರ್ಥ ಆಗ್ತಾ ಇದೆ ನಿಮಗೆ? ಹಲ್ಲೆಲೂಯಾ, ನಾನು ಹೇಳೋದು ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇರೋದಾದ್ರೆ ಪಾಸ್ಟರ್ ಅರ್ಥ ಆಗ್ತದೆ ಎಂಬುದಾಗಿ ಹೇಳಿ. ಹಲ್ಲೆಲೂಯಾ, ಆಮೆನ್, ಪ್ರೈಸ್ ದಿ ಲಾರ್ಡ್. ಹೋದ ತಕ್ಷಣ ಕೆಲವು ತಾಸು ಆದ್ಮೇಲೆ ಲೋಟನ ಮನೆಯ ಬಾಗಿಲನ್ನ ದಡ ಬಾರಿಸ್ತಾವ್ರೆ ಜನ. ತುಂಬಾ ಜನ ಬಂದಿದ್ದಾರೆ, ಬಾರಿಸ್ತಾ ಇದ್ದಾರೆ ಜನ, ಬಾಗಿಲ ಬಡಿತಾ ಇದ್ದಾರೆ. ಲೋಟ ಹೊರಗಡೆ ಬಂದು ಕೇಳ್ತಾನೆ, ಯಾಕೆ ಬಂದಿದ್ದೀರಿ ಅಂತ ಹೇಳಿ. ಹಲ್ಲೆಲೂಯಾ, ಯಾಕೆ ಬಂದಿದ್ದೀರಿ? ಲೋಟಗೆ ಹೇಳ್ತಾರೆ, ನೀನ್ ಜೊತೆಲಿ ಇಬ್ರು ಬಂದ್ರಲ್ಲ, ಅವ್ರನ್ನ ನಮಗ್ ಕೊಟ್ಬಿಡು, ವಿ ವಾಂಟ್ ಟು ನೋ ದೆಮ್. ಹಲ್ಲೆಲೂಯಾ, ನಾನು ಹೇಳಿಲ್ವಾ, ಪುರುಷರನ್ನ ಸಂಗಮಿಸುವ ಒಂದು ಊರು ಅದಾಗಿತ್ತು. ಹಲ್ಲೆಲೂಯಾ, ವ್ಯಭಿಚಾರ ತುಂಬಿತ್ತು. ನಾವು ಅವ್ರ ಜೊತೆಲಿ ವ್ಯಭಿಚಾರ ಮಾಡಬೇಕು, ಕೊಡು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಅವಾಗ ಲೋಟ ಏನಂತ ಗೊತ್ತಾ? ತೋಡ್ರಿ, ಅಲ್ಲ ನಿಮ್ಮವ್ರಿಗೆ ಯಾರು ಎಲ್ಲಿ ಹೋಗಿದ್ ಪ್ರಾರ್ಥನೆಗೆ ಅಂತಿಗೆ, ಅಲ್ಲಿ ಒಬ್ರು ಪಾಸ್ಟರ್ ಅವ್ರು ಕರೆದಿದ್ರು, ಅದಕ್ಕೆ ಹೋಗಿದ್ವಿ. ಏನ್ ಹೇಳಿದ್ರ ಅವ್ರ? ಅರ್ಥ ಆಯ್ತಲ್ಲ? ಮುಂದಿನ ನಾನು ಹೇಳಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಆಮೆನ್. ಲೋಟನ್ ಪರಿಸ್ಥಿತಿ ನೋಡ್ರಿ. ಲೋಟ ಹೇಳ್ತಾನೆ, ಅವರು ನನ್ನ ಮನೆಗೆ ಬಂದಂತ ನನ್ನ ಗೆಸ್ಟ್ ಆಗಿದ್ದಾರೆ, ದಯವಿಟ್ಟು ಅವ್ರಿಗೇನು ಮಾಡಬೇಡ್ರಿ. ಇಫ್ ಯು ವಾಂಟ್, ನಿಮಗೆ ಬೇಕಾದ್ರೆ, ಗಮನಿಸ್ರಿ, ಹಲ್ಲೆಲೂಯಾ, ಪುರುಷನನ್ನೇ ಅರಿಯದೇ ಇರುವಂಥ ನನ್ನ 2 ಹೆಣ್ಮಕ್ಳಿದ್ದಾರೆ, ಅವ್ರನ್ನ ಕರ್ಕೊಂಡೋಗಿ ಏನು ಮಾಡ್ತೀರಿ ಮಾಡ್ರಿ, ಆದರೆ ನನ್ನ ಮನೆಗೆ ಬಂದಂಥ ಅತಿಥಿಗಳನ್ನು ನೀವು ಕೈ ಹಚ್ಚಬೇಡ್ರಿ. ಅವ್ರ ಹತ್ರ ಅದು ಗೊತ್ತಿಲ್ಲ, ಅವರೇ ಬೇಕು. ಹಲ್ಲೆಲೂಯಾ. ಆತನ ಬಾಗಿಲಲ್ಲಿ ನಿಂತು ಕೈ ಮುಗಿತದಾನೆ, ಅವ್ರಿಗೆ ಕಳ್ಸೋಕ್ಕಾಗಲ್ಲ ಅಂತೇಳಿ. ಅವಾಗ ಅಲ್ಲಿ ಇರೋರು ಕೆಲವ್ರು ಹೇಳ್ತಾನೆ, ಇವನ್ಯಾರು? ಇವನು ಬಂದಾಗ ನಮ್ಮ ಊರಲ್ಲಿ ಆಶ್ರಯ ಕೇಳ್ಕೊಂಡು ಬಂದಿದ್ದ, ಈಗ ನಮ್ಮ ಮೇಲೆ ದೊರೆತನ ಮಾಡ್ತಾ ಇದ್ದಾನೆ ಈ ಲೋಟ, ಈತನನ್ನ ತೆಗೆದು ಬಿಸಾಕ್ರಿ, ಅವ್ರನ್ನ ಎಳ್ಕೊಂಡು ಬನ್ರಿ ಮನೆ ಒಳಗಿಂದ ಅಂತ ಹೇಳ್ತಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್,
ಆವಾಗ ಅವನ ಮನೆ ಬಾಗಿಲ ತೆಗೆಯತ್ತೆ, 2 ಕೈಗಳು ಬಂದು ಲೋಟನನ್ನು ಒಳಗಡೆ ಚಕ್ಕೊಂಡು ಮನೆ ಚಿಲ್ಕ ಹಾಕ್ತಾರೆ. ಲೋಟನ್ಗೆ ಹೇಳ್ತಾರೆ ಸುಮ್ಮನೆ ಇರು ಅಂತ ಹೇಳಿ. ಲೋಟ ಅವ್ರ ಕಾಲು ಬೀಳ್ತಾರೆ, ನೀವು ಹೋಗ್ಬೇಡ್ರಿ, ಅವ್ರು ನಿಮ್ಮನ್ನು ಬಿಡೋದಿಲ್ಲ, ನಿಮ್ಮನ್ನು ಎಳ್ಕೊಂಡು ಹೋಗ್ತಾರೆ, ನಿಮ್ಮ ಜೊತೆಲಿ ತಪ್ಪಾದ ಕಾರ್ಯಗಳನ್ನು ಮಾಡ್ತಾರೆ, ದಯವಿಟ್ಟು ಹೋಗ್ಬೇಡ್ರಿ ಅಂತ ಹೇಳ್ತಾರೆ. ನಾನು ಲೋಟನ್ಗೆ ಹೇಳ್ತಾರೆ ನೀನು ನಿಲ್ಲು ಅಂತ ಹೇಳಿ. ಅವರಿಬ್ಬರು ಹೊರಗಡೆ ಹೋಗ್ತಾರೆ. ಹಾಲೆಲೂಯ. ಅವರನ್ನು ಯಾರ್ಯಾರು ನೋಡ್ತಾರಲ್ಲ ಅವರೆಲ್ಲ ಕುರುಡರಾಗಿಬಿಡ್ತಾರೆ. ಹಾಲೆಲೂಯ, ಪ್ರೈಸ್ ದ ಲಾರ್ಡ್. ಆಮೆನ್, ಆಮೆನ್. ನಿನಗೂ ಲೋಟನ ಮನೆಗೆ ಹೋದ್ರಲ್ಲ ಇವರು, ಲೋಟನ ಹೆಂಡತಿ, ಲೋಟನ ಮಕ್ಕಳು ಈತನ ನೋಡಿದಾಗ ಕುರುಡರಾಗಲಿಲ್ಲ. ಆದರೆ ಇವ್ರು ಯಾಕೆ ಕುರುಡರಾದರು? ಆಮೆನ್. ನಿನ್ನಲ್ಲಿರುವಂಥ ಒಂದು ಅಭಿಷೇಕನೇ ಬೇರೆ, ಅವರಲ್ಲಿರುವಂಥ ದುಷ್ಟತನೇ ಬೇರೆ. ಅಭಿಷೇಕದ ವಿರೋಧವಾಗಿ ದುಷ್ಟ ನಿಲ್ಲೋಕೆ ಸಾಧ್ಯನೇ ಇಲ್ಲ. ನೀನು ಅಭಿಷಕ್ತನು, ನೀನು ಅಭಿಷಕ್ತಳು. ನಿನ್ನ ಕಣ್ಣಲ್ಲಿ ಒಂದು ತೇಜಸ್ಸಿದೆ, ನಿನ್ನ ಕಣ್ಣಲ್ಲಿ ಒಂದು ದುರಾತ್ಮನಿಗೊಂದು ಭಯ ಇದೆ. ಸಭೆ, ನಿನ್ನಲ್ಲಿ ಒಂದು ಅಭಿಷೇಕ ಇದೆ, ಅದನ್ನು ನೀನು ಮಲಗಿಸಿದೀಯಾ? ಎಬ್ಬಿಸೋದನ್ನ. ಆಮೆನ್, ಹಲ್ಲೆಲೂಯ. ಯಾಕೆ ಲೋಟ ಕುರುಡಾಗ್ಲಿಲ್ಲ? ಯಾಕೆ ಲೋಟನ ಮಕ್ಕಳ ಕುರುಡರಾಗ್ಲಿಲ್ಲ? ಯಾಕಂದ್ರೆ ಅವರು ದೇವರ ಅನುಗ್ರಹದಲ್ಲಿದ್ರು. ಇವರು ಯಾಕೆ ಕುರುಡರಾದರು ಗೊತ್ತಾ? ಆಮೆನ್, ಪ್ರೈಸ್ ದಿ ಲಾರ್ಡ್. ಆವಾಗ ಅವ್ರು ಕುರುಡರಾಗಿದ್ದನ್ನ ಎಲ್ಲ ಇವ್ರು ನೋಡ್ತಾರೆ. ಯಾರು? ಲೋಟ, ಅವನ ಹೆಂಡತಿ, ಮಕ್ಕಳು ಎಲ್ಲ ನೋಡ್ತಾರೆ. ಇವ್ರು ಒಳಗಡೆ ಬಂದು ಹೇಳ್ತಾರೆ, ಬೇಗ ಬೆಳಕು ಹರಿಯೋದ್ರಷ್ಟರೊಳಗಾಗಿ ನೀವು ಇಲ್ಲಿಂದ ಹೊರಡಬೇಕು. ದೇವರು ಈ ಊರುಗಳ ಮೇಲೆ ಬೆಂಕಿಯನ್ನು ಸುರಿಸ್ಲಿಕ್ಕಿದ್ದಾನೆ. ಆಮೆನ್. ಬೆಂಕಿ ಅಂದ್ರೆ ಎಂಥದ್ದು ಗೊತ್ತಾ? ಹಲ್ಲೆಲೂಯ. ಬೆಂಕಿ ಅಂದ್ರೆ ಯಾವ ರೀತಿ ಬೆಂಕಿ ಗೊತ್ತಾ? ಆಮೆನ್, ಹಲ್ಲೆಲೂಯ. ಇಲ್ಲಿ ಗಮನಿಸ್, ನಾನು ನಿನಗ ವಾಕ್ಯ ಹೇಳ್ತಾ ಇದ್ದೀನಿ. ಆಮೆನ್, ಪ್ರೈಸ್ ದಿ ಲಾರ್ಡ್. ಬೆಂಕಿ ಅಂದ್ರೆ ಯಾವ್ದು ಗೊತ್ತ್ರಿ? ಬೆಂಕಿ ಅಂತ ಹೇಳಿದ್ರೆ ಈ ಮಳೆ ಬೀಳ್ತದಲ್ಲ, ಹಂಗಲ್ಲ. ಹಲ್ಲೆಲೂಯ. ಈ ಬಿಲ್ಡಿಂಗ್ ಎಷ್ಟು ದೊಡ್ಡದಿದೆಯೋ ಇಂಥ ದೊಡ್ಡ ಬೆಂಕಿಗಳು ಮೇಲಿಂದ ಬೀಳೋದಕ್ಕೆ ಪ್ರಾರಂಭಿಸಿದ್ವು. ಆಮೆನ್, ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಆಮೆನ್, ಆಮೆನ್, ಪ್ರೈಸ್ ದಿ ಲಾರ್ಡ್. ಬೆಂಕಿ ಬೀಳಲಿಕ್ಕಿದೆ ಅಂತ ಹೇಳ್ತಾರೆ. ಆಮೆನ್. ಬೇಗ ರೆಡಿ ಆಗ್ರಿ ಮತ್ತು ಈ ಊರನ್ನು ಬಿಟ್ಟು ಓಡಿ ಹೋಗ್ರಿ ಅಂತ ಹೇಳ್ತಾರೆ. ಆಮೆನ್. ಆವಾಗ ಲೋಟನ ಮಕ್ಕಳು, ಲೋಟನ ಹೆಂಡತಿ ಎಲ್ಲ ಪ್ಯಾಕ್ ಮಾಡೋದಕ್ಕೆ ತಮ್ಮ ಬಟ್ಟೆಗಳನ್ನು, ತಮ್ಮ ವಸ್ತುಗಳನ್ನು ಪ್ಯಾಕ್ ಮಾಡೋದಕ್ಕೆ ಪ್ರಾರಂಭಿಸ್ತಾರೆ. ಆದರೆ ಅಲ್ಲಿ ಲೋಟನ ಹೆಂಡತಿ, ಅಯ್ಯೋ ನನ್ನ ನೆಕ್ಲೆಸ್ ಎಲ್ಲಿದೆಯೋ, ಅಯ್ಯೋ ನನ್ನ ಬೆಳ್ಳೆ ಬಾಳು ಆ ಡ್ರೆಸ್ ಎಲ್ಲಿದೆಯೋ. ಹೆಣ್ಮಕ್ಳು ನಿಜವಾದ ಆಸ್ತಿ ಅದು ಬಂಗಾರದಿರ್ಲಿಲ್ಲ ಅಂದ್ರೂ ಬಂಗಾರದಂಗೆ ಕಾಣುವಂಥದ್ದಕ್ಕೆ ಆಸೆ ಪಡ್ತಾರೆ. ಹಲ್ಲೆಲೂಯ. ಲೋಟನ್ ಹೆಂಡತಿ ಒದ್ದಾಡ್ತದಾಳೆ. ಲೋಟನ್ ಹೆಂಡತಿ ಏನ್ ಬೇಕು ಎಲ್ಲ ತಗೊಳ್ತಾಳೆ. ಆ ತಾಯಿ ಗೊತ್ತಿಲ್ಲ ಇವತ್ತು ಏನಾಗ್ಲಿಕ್ಕಿದೆಯೋ ಎಲ್ಲ ತಗೊಂಡ್ಬಿಟ್ಟು ಹಲ್ಲೆಲೂಯ ಸ್ಥಳ ಬಿಡ್ತಾರೆ. ಊರ್ ಬಾಗಿಲು ಹೊರಗಡೆ ಬಂದ್ಬಿಟ್ಟು, ಅಂದ್ರೆ ಎಲ್ಲಿ ಲೋಟನ್ಗೆ ಇವರು ಸಿಕ್ಕಿರ್ತಾರಲ್ಲ ಈ ದೇವ ಮನುಷ್ಯರು, ಅದೇ ಸ್ಥಳಕ್ಕೆ ಬಂದ್ಬಿಟ್ಟು ಇವ್ರು ಲೋಟನನ್ನ, ಆತನ ಕುಟುಂಬವನ್ನು ಕರೆದು ಹೇಳ್ತಾರೆ, ಏನಾದ್ರೂ ಸಹ, ಏನೋ ಆದ್ರೂ, ಎಂಥ ದೊಡ್ಡ ಶಬ್ದ ಬಂದ್ರನು, ಚೆನ್ನಾಗಿ ಕಿರ್ಚುವಂತ ಶಬ್ದ ಬಂದ್ರನು, ನಿಮ್ ಕಿವಿಗೆ ಬಿದ್ರನು, ಎಷ್ಟೋ ದೊಡ್ಡ ಸ್ಫೋಟಕ ಆಗುವಂತ ಶಬ್ದ ಬಂದ್ರನು, ಹಿಂದೆ ಮಾತ್ರ ತಿರುಗಿ ನೋಡಬೇಡ. ಏನು? ಹಿಂದೆ ತಿರುಗಿ ಮಾತ್ರ ನೋಡಬೇಡ. ಪ್ರೈಸ್ ದಿ ಲಾರ್ಡ್. ನಿಮ್ಮ ಪಕ್ಕದವ್ರಿಗೆ ಹೇಳ್ರಿ, ಹಿಂದೆ ತಿರುಗಿ ನೋಡಬೇಡ, ಹಿಂದೆ ತಿರುಗಿ ನೋಡಬೇಡ. ಒಂದು ಹಳೆ ಹಾಡಿದೆ ರೀ, ಭಾಳ ಹಳೆ ಹಾಡು. ಅದ್ರ ಒಂದು ಲೈನ್ ಹಾಡ್ತೇನೆ. ಮುಂದೆ ಹೋಗುವೆನು ನನ್ನ ಯೇಸುವಿನೊಂದಿಗೆ. ಹಲ್ಲೆಲೂಯ. ಅಂದ್ರೆ ಅದು ಹಿಂದೆ ತಿರುಗಿ ನಾನು ನೋಡಲ್ಲ ಅಂತ ಹೇಳ್ತಾನೆ. ಆಮೆನ್, ಪ್ರೈಸ್ ದಿ ಲಾರ್ಡ್. ಆಮೆನ್. ಹೋಗುದಿಲ್ಲ, ನಾನು ಹಿಂದೆ ತಿರುಗಿ ಹೋಗುದಿಲ್ಲ. ಇವ್ರಿಗೆ ಹೇಳ್ತದ ನೋಡುವುದೇ ಇಲ್ಲ, ಹಿಂದೆ ತಿರುಗಿ ನೋಡಬಾರ್ದು. ಯು ಶುಡ್ ನಾಟ್ ಸ್ಟಾಪ್ ಆ್ಯಂಡ್ ಟರ್ನ್ ಬ್ಯಾಕ್. ನೀವು ನಿಂತು ಹಿಂದೆ ತಿರುಗಬಾರ್ದು ಅಂತ ಹೇಳಿ ಯಾರಿಗೆ ಹೇಳಿರ್ತಾರೆ? ಎಲ್ಲ ಲೋಟನ್ ಕುಟುಂಬಕ್ಕೆ ಹೇಳಿರ್ತಾರೆ. ಹಲ್ಲೆಲೂಯ. ಓಡ್ತಾರೆ. ಇನ್ನೇನು ಬೆಟ್ಟ ತುದಿಗೆ ಬರ್ತಾರೆ, ಅವಾಗ ನಿಲ್ತಾರೆ. ಹಲ್ಲೆಲೂಯ. ಸ್ವಲ್ಪನೂ ಆರಿಸ್ಕೊಳ್ಳೋಣ. ಲೋಟನ್ ಹೇಳ್ತಾ ಇರ್ತಾನೆ, ಯಾರು ಹಿಂದೆ ತಿರುಗಿ ನೋಡಬೇಡ್ರಿ. ಹಲ್ಲೆಲೂಯ. ಆದರೆ ಲೋಟನ ಹೆಂಡತಿ ಒಳಗಡೆ ಕಳವಳ. ಏನು ಕಳವಳ? ನನ್ನ ಗೆಳತಿರಿ ಎಲ್ಲ ಏನಾದರೂ ಅಕ್ಕಿ ಏನಾದಳು,
ಎಲ್ಲ ಗುಟ್ಟಕ್ಕೆ ಮುಂದೆ ಹೇಳಿದ್ದೀನಿ ನಾನು. ಅಕ್ಕಿ ಎಲ್ಲಿ ಹೋದಳು? ಅರ್ಥ ಆಯ್ತಾ? ಅಯ್ಯೋ ನನ್ನ ಬಂಗಾರ ಇತ್ತಲ್ಲಿ, ನನ್ನ ಮನೆ ಹಿಂದೆ ತಿರುಗಿ ನೋಡೋರು, ನನ್ನ ಜನ ಹಿಂದೆ ತಿರುಗಿ ನೋಡೋದು ಬಯಸ್ತಾರೆ. ಆ ಆಸೆ ಅವಳನ್ನು ಎಲ್ಲಿವರೆಗೂ ಕನ್ವಿನ್ಸ್ ಮಾಡಿತ್ತಂತ ಹೇಳಿದರೆ, ಅಲ್ಲಲುಯ್ಯ, ಲೋಟ ಹೇಳ್ತದಾನೆ, ಯಾರು ಇನ್ ತಿರುಗಬೇಡ್ರಿ. ಬಹುಶಃ ನೀರು ಕುಡಿತಿದ್ದಾರೆ, ಓಡಿ ತಂದಿದ್ರಲ್ಲ, ನೀರು ಕುಡಿತಿದ್ದಾರೆ, ನೀರು ಕುಡೀರಿ, ಆದರೆ ಹಿಂದೆ ತಿರುಗಿ ನೋಡಬೇಡ್ರಿ. ಲೋಟ ಹಿಂಗೆ ನಿಂತಿದ್ದಾನೆ, ಅವನ ಮಕ್ಕಳು ಹಿಂಗೆ ನಿಂತಿದ್ದಾರೆ. ಅಲ್ಲಲುಯ್ಯ, ಅಲ್ಲಲುಯ್ಯ, ಪ್ರೈಸ್ ದಿ ಲಾರ್ಡ್. ಲೋಟನ ಹೆಂಡತಿಯಲ್ಲಿ ದುರಾಸೆ. ಯಾವ ಹೆಂಡತಿಲಿ ದುರಾಸೆ ಇರುತ್ತಲ್ಲ, ಅವಳು ಉಪ್ಪಿನ ಕಂಬದಂಗೆ ಇರುತ್ತೆ. ಆಕೆಗೆ ಏನು ಬೇಕಾದ್ರೆ ಹೇಳಿ, ನೀವು ಕೇಳೋದೇ ಇಲ್ಲ. ಎಷ್ಟು ಬೇಕಾದ್ರೆ ಹೇಳ್ರಿ. ಅರ್ಥ ಆಗ್ತದೆ? ಯಾವುದು ದೇವ್ರು ಮಾಡಬೇಡ ಅಂತ ಹೇಳಿರ್ತಾನಲ್ಲ, ಅದನ್ನು ಮಾಡಬಾರ್ದು ನಾವು. ಸುಳ್ಳು ಹೇಳಬೇಡ ಅಂತ ಹೇಳಿದ್ರೆ ಮತ್ತೆ ಸುಳ್ಳು ಹೇಳೋದೆ. ಅರ್ಥ ಆಗ್ತದೆಲ್ಲ? ಕದಿಬಾರ್ದು ಅಂತ ಹೇಳಿ ಮತ್ತೆ ಕದಿಯೋದೆ. ದೇವ್ರಿಗೆಲ್ಲ ಗೊತ್ತಿತ್ತು ನನ್ನ ಬಗ್ಗೆ. ಇವಾರ ಆಗಂಗಿಲ್ಲ ಸ್ವಾಮಿ, ಕದಿಯೋದು, ಕದಿಬಾರ್ದು ಅಂತ ಹೇಳಿದಾನೆ ದೇವರು. ಹಿಂದೆ ತಿರುಗಿ ನೋಡಬಾರ್ದು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಆಮೆನ್. ಲೂಕನ ಬರೆದ ಸುವಾರ್ತೆ 17ನೇ ಅಧ್ಯಾಯಕ್ಕೆ ಬನ್ರಿ. ಬೇಗ 17:29. ಆದರೆ ಲೋಟನು, ಕೇಳ್ರಿ ಇಲ್ಲಿ ಎಲ್ಲರೂ, ಹಲ್ಲೆಲೂಯಾ. ಲೋಟನ ಬಗ್ಗೆ ಎಲ್ಲಿ ಬರೆಯಲ್ಪಟ್ಟಿದೆ? ಅಲ್ಲ, ಇವಾಗ ಎಲ್ಲಿ ಬರೆಯಲ್ಪಟ್ಟಿದೆ? ಓದಿದ್ವಿ ಎಲ್ಲ ಅವನ ಬಗ್ಗೆ ನಾವು ಫಸ್ಟ್ ಪ್ರಾರಂಭ ಮಾಡಿದ್ವಿ ಎಲ್ಲಿ? ಆದಿಕಾಂಡ. ಈಗ ಎಲ್ಲಿ ಬಂದಿದೆ? ಓಕೆ, ಕೇಳ್ರಿ, ಏನ್ ಕನೆಕ್ಷನ್ ಇದೆ ನೋಡ್ರಿ. ದೇವ್ರು ಯೇಸುಸ್ವಾಮಿ ಹೇಳ್ತದಾನೆ ಏನು? ಆದರೆ ಲೋಟನು ಸೊದೋಮ್ ಊರನ್ನು ಬಿಟ್ಟು ಹೋದ ದಿವಸದಲ್ಲಿ ಆಕಾಶದಿಂದ ಬೆಂಕಿ ಗಂಧಕಗಳು, ಏನಂತೆ? ಬೆಂಕಿ ಮತ್ತೆ ಗಂಧಕಗಳು ಎಲ್ಲಿಂದ ಬಿದ್ದುವು? ಹಲ್ಲೆಲೂಯಾ. ಇವಾಗ ಏನ್ ನಾವು ಅನುಭವಿಸ್ತಾ ಇದೀವಲ್ಲ, ಇದು ಆ ಬೆಂಕಿ ಗಂಧಕದ ಜಳ ಮಾತ್ರ. ಇದು ಅದಿನ್ನು ಬಿದ್ದಿಲ್ಲ. ಬೀಳ್ಲಿಕ್ಕಿದೆ. ಬೆಂಕಿ ಗಂಧಕ ಸುರಿದು ಅವರೆಲ್ಲರನ್ನು ನಾಶ ಮಾಡಿದವು. ಮುಂದೆ ಮನುಷ್ಯ ಕುಮಾರನು ಪ್ರತ್ಯಕ್ಷವಾಗುವ ದಿವಸದಲ್ಲಿ ಅದೇ ರೀತಿಯಾಗಿ ಇರುವುದು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾರಾದ್ರೂ ಕೇಳ್ಕೊಳ್ತಾ ಇದ್ರೆ ಈ ಮಾತು ಕೇಳ್ತಾ ಇದ್ದೀರಾ? ಮನುಷ್ಯ ಕುಮಾರ ಅಂದ್ರೆ ಯೇಸು ಸ್ವಾಮಿ ಪ್ರತ್ಯಕ್ಷವಾಗುವ ದಿನದಲ್ಲಿ ಬೆಂಕಿ ಗಂಧಕಗಳು ಬೀಳುವವು. ಸೊದೋಮ್ ಗೋಮರ ಮೇಲೆ ಬಿದ್ದ ಬೆಂಕಿಗಳು ಈ ಲೋಕದ ಮೇಲೆ, ಜಗತ್ತ ಮೇಲೆ ಬರಲಿಕ್ಕಿದೆ. ಅದಕ್ಕೆ ಹೇಳ್ತಾ ಇದ್ದೀನಿ, ತಿರುಗಿರಿ, ಮನ ತಿರುಗಿರಿ. ದೇವರ ರಾಜ್ಯ ಸಮೀಪವಾಗಿದೆ. ಬಿಟ್ಟು ಬಿಡ್ರಿ ಹಿಂದೆ ಜೀವನ, ಕದಿಯೋದನ್ನ ಬಿಡ್ರಿ, ಸುಳ್ಳು ಮಾತಾಡೋದನ್ನ ಬಿಡ್ರಿ. ಹಲ್ಲೆಲೂಯಾ. ಯಾಕೆ ಗೊತ್ತಾ? ಬೆಂಕಿ ಗಂಧಕ ಸುರಿಲಿಕ್ಕಿದೆ. ಸೇಮ್, ಏನೂ ಗೊತ್ತಿಲ್ಲ, ಎಲ್ಲ ನೋಡ್ತದನ, ಏನೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ, ಅವಂಗೆಲ್ಲ ಗೊತ್ತಿದೆ. ನೀನ್ ಏನ್ ನಾಟಕ ಮಾಡ್ತಾ ಇದೆಯಲ್ಲ, ಕರ್ತನಿಗೆಲ್ಲ ಗೊತ್ತು. ಬೆಂಕಿ ಪ್ರಾರಂಭ ಆಯ್ತು. ಲೋಟ ಹೇಳ್ತದಾನೆ, ಹಿಂದೆ ಮಾತ್ರ ತಿರುಗಿ ನೋಡ್ಬೇಡ್ರಿ. ವಾಕ್ಯ ಹೇಳ್ತದಲ್ಲ, ತನ್ನ ಮನಸ್ಸು, ತನ್ನ ಗಂಟು ಇದ್ದ ಕಡೆಗೆ ಏನಿರುತ್ತೆ? ಮನಸ್ಸಿರುತ್ತೆ. ಹಲ್ಲೆಲೂಯಾ. ಓದಿದಿರಿಲ್ರಿ ಆ ವಾಕ್ಯ? ಮರಾಠಿ ಒಳಗೆ ಹೆಂಗ್ ಹೇಳ್ತದ? जिथं धन नसते तिथंच मन नसते. काय नाही तर चालते, खरं धन पाहिजे मनासाठी. ಅರ್ಥ ಆಗ್ತಾ ಇದೆಯಲ್ಲ? ನಿನ್ನ ಮನಸ್ಸು ಗಂಟು ಇದ್ದಲ್ಲಿ ನಿನ್ನ ಮನಸ್ಸು ಇರ್ತದೆ ಅಂತ ಹೇಳಿ. ಇವಳಂತೂ ಇಲ್ಲಿದ್ದಾಳೆ, ಎಷ್ಟೋ
ದೂರ ಓಡಿ ಬಂದಿದ್ದಾಳೆ. ಎಷ್ಟೋ ಕಿಲೋಮೀಟರ್ ದೂರ ಓಡಿ ಬಂದಿದ್ದಾಳೆ. ಯಾರು? ಲೋಟನ ಹೆಂಡತಿ. ಇಷ್ಟು ದೂರ ಓಡಿ ಬಂದ, ಅವಳ ಹೆಸರು ಬರ್ದಿಲ್ಲ ಅಲ್ಲಿ, ಲೋಟನ ಹೆಂಡತಿ. ಓಕೆ, ಪ್ರೈಸ್ ದಿ ಲಾರ್ಡ್. ಇಷ್ಟು ದೂರ ಬಂದಿದ್ದಾರೆ. ಅಷ್ಟು ದೂರ ಬಂದ್ರು ಒಂದು ಸರಿ ತಿರುಗಿ ನೋಡ್ಬೇಕು. ಯಾಕೆ ತಿರುಗಿ ನೋಡ್ಬೇಕು? ಯಾಕೆ ತಿರುಗಿ ನೋಡ್ಬೇಕು? ತನ್ನ ಗಂಟಿದೆ ಅಲ್ಲಿ, ಆ ಊರಲ್ಲಿ ಗಂಟಿದೆ. ಕೆಲವೊಬ್ಬರಿಗೆ ಹಳೆ ಸ್ವಭಾವದಲ್ಲಿನ ಗಂಟಿದೆ, ಹಳೆ ಸಂಬಂಧದಲ್ಲಿ ಗಂಟಿದೆ. ಲೂಕನ್ ಬರೆಸುವ ವಾರ್ತೆಯಲ್ಲಿ ವಾಕ್ಯ ಹೇಳುತ್ತೆ, ನೇಗಿಲ ಮೇಲೆ ಕೈ ಇಟ್ಟವನು ಹಿಂತಿರುಗಿ ನೋಡಿದ್ರೆ ಅವನು ನನ್ನ ರಾಜ್ಯಕ್ಕೆ ಯೋಗ್ಯನಲ್ಲ, ಬಾಧ್ಯನಲ್ಲ, ಯೋಗ್ಯನಲ್ಲ. ದೇವ್ರ ರಾಜ್ಯಕ್ಕೆ ಅವನು ಯೋಗ್ಯನಲ್ಲ. ಎಷ್ಟು ಹಿಂತಿರುಗಿ ನೋಡ್ತೀರಿ ನೋಡ್ರಿ, ಅವನು ಬರ್ಲಿಕ್ಕಿದಾನಂತೆ. ಗಂಧಕಗಳು ಬೆಂಕಿಗಳು ಸುರಿಲಿಕ್ಕಿದ್ದಾವೆ. ಎಷ್ಟು ಮಾಡ್ತೀರಿ ಮಾಡ್ರಿ, ಯಾರಿಗೂ ಗೊತ್ತಿಲ್ಲ. ನಮ್ಮ ಪಪ್ಪ ಗೊತ್ತಾಗ್ತಿಲ್ಲ, ನಮ್ಮ ಪಾಸ್ಟರ್ಗೆ ಗೊತ್ತಾಗ್ತಿಲ್ಲ, ಯಾರಿಗೂ ಗೊತ್ತಾಗ್ತಿಲ್ಲ. ನಾನು ಎಲ್ಲಿ ಹೋಗ್ತಾ ಇದ್ದೀನಿ, ಏನು ಮಾಡ್ತಾ ಇದ್ದೀನಿ, ಯಾರ ಜೊತೆಲಿ ಫೋನಲ್ಲಿ ಮಾತಾಡ್ತಾ ಇದ್ದೀನಿ. ಹೋಗ್ರಿ ಮಾಡ್ರಿ. ಗಾಡಿ ಮ್ಯಾಗ ಎಲ್ಲಿ ಹೋಗ್ತಾ ಇದ್ದೀನಿ, ಯಾರ ಜೊತೆಲಿ ಹೋಗ್ತಾ ಇದ್ದೀನಿ ಗೊತ್ತಿಲ್ಲಲ್ಲ. ಬೆಂಕಿ ಗಂಧಕಗಳು ಸುಟ್ಟುಗಿತಾವ ನಿಮ್ಮ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯವನಸ್ಥರು ವಿಶೇಷವಾಗಿ ಯಾರಿಗೂ ಗೊತ್ತಿಲ್ಲ, ನೀನು ಎಲಬು ಸಿಗುವುದಿಲ್ಲ, ಪುಡಿ 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 ಆಗಿ ಹೋಗ್ತೀಯ. ಬೆಂಕಿಗಳು ಬಿತ್ತು. ಇವಳೇನ್ ಮಾಡಿದಳು? ಹಿಂದೆ ತಿರುಗಿ ಜಸ್ಟ್ ನೋಡಿದಳು. ಅವಳಿಗೆ ಇನ್ನೂ ಸರಿಯಾಗಿ ಕಂಡಿರಲಿಲ್ಲ. ಮೇಲಿಂದ ಕೆಳಗೋರಿಗೆ ಉಪ್ಪಿನ ಕಂಬವಾಗಿ ನಿಂತು ಬಿಟ್ಲು. ಇನ್ನೂ ಹಂಗೆ ಇದೆ. ಈಗಲೂ ಹೋಗ್ರಿ ನೀವು. ಹಲ್ಲೆಲೂಯಾ. ಇವನ್ ನಾವು ನಿಯರ್ ಡೆಡ್ ಸಿ, ಈ ಮೃತ್ಯು ಸಮುದ್ರ ಅಂತಾರೆ ಗೊತ್ತಾ? ಡೆಡ್ ಸಿ, ನಾಟ್ ರೆಡ್ ಸಿ, ಡೆಡ್ ಸಿ. ಹಿಸ್ಟ್ರಿ ಒಳಗೆ ಕಲಿಸಿಲ್ಲ, ಡೆಡ್ ಸಿ ಬಗ್ಗೆ ಕಲ್ತಿಲ್ಲ, ಮೃತ್ಯು ಸತ್ತ ಸಮುದ್ರ ಕಲ್ತಿಲ್ಲ. ಕಲಿಸಿದ್ದಾರೆ, ಅದನ್ನು ನೀವು ಕಲ್ತಿಲ್ಲ. ಯಾಕಂದ್ರೆ ನಾನು ಕಲಿಸೋದನ್ನ ಇಲ್ಲಿ ಕಲಿತಾ ಇಲ್ಲ ಇಷ್ಟು ದೊಡ್ಡವರಾಗಿ, ಮತ್ತು ಅವಾಗ ಕಲಿಸಿದ್ದು ನಿಮ್ಮ ನೆನಪಿರುತ್ತೆ. ಓಕೆ, ಹಿಸ್ಟ್ರಿ ಒಳಗೆಲ್ಲ ಇರುತ್ತೆ ರೀ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನನಗೂ ಹಿಸ್ಟ್ರಿ ಒಳಗೆ ಕಲಿಸಿದ್ರು ಇದನ್ನ. ಈ ಡೆಡ್ ಸಿ ಈ ಡೆಡ್ ಸೀನೇ ಯಾವುದಂದ್ರೆ ಇದೇ ಈ ಸೊದೋಮ್ ಗೊಮೋರ ಇದ್ದಂಥ ಪ್ರದೇಶ, ಆ ಭಾಗದಲ್ಲಿ ನಿಂತ. ಈಗಲೂ ನೀವು ಅಲ್ಲಿ ಹೋದ್ರೆ ಅದೆಲ್ಲ ಈಗ ಖಾಲಿ ಜಾಗ ಆಗಿದೆ. ಅದು ಈಗಲೂ ಅಲ್ಲಿ ಬಿತ್ತಿದ್ರೆ ಏನು ಬರೋದಿಲ್ಲ, ಈಗಲೂ ಅಲ್ಲಿ ಬಿತ್ತಿದ್ರೆ ಏನು ಬರೋದಿಲ್ಲ. ಒಂದು ಸಾರಿ ದೇವರು ಅದಕ್ಕೆ ಶಾಪ ಹಾಕಿದ್ರೆ ಮುಗೀತು. ಆಮೇನ್, ಐ ಆಮ್ ಡನ್. ನಾನು ಮುಗಿಸ್ತಾ ಇದ್ದೇನೆ 5 ನಿಮಿಷದಲ್ಲಿ. ಓಕೆ, all the places became plain. Even today you cannot do farming there. ಇವತ್ತು ನೀವು ಅಲ್ಲಿ ಯಾವುದೇ ರೀತಿಯ ಕೃಷಿ ಮಾಡೋಕ್ಕೆ ಸಾಧ್ಯವಿಲ್ಲ. ಯು ಕ್ಯಾನಾಟ್ ಫಾರ್ಮ್ ದೇರ್. ಅಲ್ಲಿ ಯಾವುದೇ ರೀತಿಯ ಫಾರ್ಮಿಂಗ್ ಮಾಡೋಕ್ಕಾಗೋದಿಲ್ಲ, ಅಂದರೆ ಬಿತ್ತೋದು ಕೊಯ್ಯೋದು ಆಗೋದಿಲ್ಲ. ದೇರ್ ಈವನ್ ನಾವ್ ದಟ್ ಸಿ ಫಿಶಸ್ ಕ್ಯಾನ್ ನಾಟ್ ಸರ್ವೈವ್. ಅಲ್ಲಿರುವಂಥ ಸಮುದ್ರಗಳಲ್ಲಿ ಮೀನುಗಳು ಜೀವಂತ ಇರುವುದಿಲ್ಲ ಚೆನ್ನಾಗಿ. ಸೊ ದಟ್ ದೇ ಕಾಲ್ ಇಟ್ ದ ಡೆಡ್ ಸಿ. ಅದಕ್ಕೆ ಮೃತ ಸಮುದ್ರ ಎಂಬುದಾಗಿ ಕರೀತಾರೆ. ಪೀಪಲ್ ಆಫ್ ಗಾಡ್ ಡೋಂಟ್ ನಾಟ್ ಪ್ರೋ ಗಾಡ್. ದೇವ ಜನರೇ, ದೇವರನ್ನ ರೇಗಿಸಬೇಡಿ, ದೇವರನ್ನ ರೇಗಿಸಬೇಡ್ರಿ. ಡು ನಾಟ್ ಪ್ರೋ ಗಾಡ್. ದೇವರನ್ನ ರೇಗಿಸಬೇಡ್ರಿ. ಆನರ್ ಹಿಮ್, ರೆಸ್ಪೆಕ್ಟ್ ಹಿಮ್. ಆತನನ್ನು ಗೌರವಿಸ್ರಿ, ಆತನನ್ನು ಸನ್ಮಾನಿಸ್ರಿ. ಯಾಕಂದ್ರೆ ವಾಕ್ಯ ಹೇಳ್ತದೆ 1ನೇ ಸಾಮುವೇಲನ ಪುಸ್ತಕದಲ್ಲಿ ವಾಕ್ಯ ಹೇಳ್ತದೆ 3ನೇ ಅಧ್ಯಾಯದಲ್ಲಿ ದೇವರು ಏಲಿಗೆ ಹೇಳ್ತಾನೆ, ನನ್ನನ್ನು ಸನ್ಮಾನಿಸುವವನನ್ನು ನಾನು ಸನ್ಮಾನಿಸ್ತೇನೆ, ನನ್ನನ್ನು ಗೌರವಿಸುವವನನ್ನು ನಾನು ಗೌರವಿಸ್ತೇನೆ ಎಂಬುದಾಗಿ. ನಂಬುವವರು ಯಾರಾದರೂ ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಆಮೆನ್, ಆಮೆನ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. Don't turn back. Remember Lot's wife. Jesus said, ಲೋಟನ ಹೆಂಡತಿ ನೋಡ್ರಿ, 32ನೇ ವಾಕ್ಯ ಓದಮ್ಮ ಅಲ್ಲಿ. ಲೋಟನ ಹೆಂಡತಿಯನ್ನು ನೆನಪಿಗೆ ತಂದುಕೊಳ್ಳಿರಿ. ಏನಂತೆ?
ಲೋಟನ ಹೆಂಡತಿಯನ್ನು ನೆನಪಿಗೆ ತಂದು ಕೊಡ್ರಿ, ಅದ್ರ ಜೊತೆಲಿ ನಿಮ್ಮ ಹೆಂಡತಿಯನ್ನು ನೆನಪಿಗೆ ತಂದು ಕೊಡ್ರಿ. ನಿಮ್ಮ ಹೆಂಡತಿಯನ್ನು ನೆನಪಿಗೆ ತಂದು ಕೊಡ್ರಿ. ಓಕೆ, ಅವ್ರನ್ನ ಬಾಜುಕ್ ಇಡ್ರಿ. ಇವಾಗ ಬರೀ ಲೋಟನ ಹೆಂಡತಿಯನ್ನು ನೋಡ್ರಿ. ಹಾ, ನಿಮ್ಮ ಹೆಂಡತಿ ನೆನಪಿಗೆ ತಂದು ಕೊಡ್ರಿ. ಸ್ವಲ್ಪ ಸ್ಲೋ ಆಗಿ. ಹಾ, ತನ್ನ ಪ್ರಾಣವನ್ನು ದೊರಕಿಸಿಕೊಳ್ಳಬೇಕೆಂದಿರುವವನು, ತನ್ನ ಪ್ರಾಣವನ್ನು ದೊರಕಿಸಿಕೊಳ್ಬೇಕಂದ್ರೆ ಅದನ್ನು ಕಳ್ಕೊಳ್ಬೇಕಂದ್ರೆ ಅದನ್ನು ದೊರಕಿಸ್ಕೊಳ್ಳೋನು ಅಲ್ಲ, ಅಷ್ಟೇ. ಆಮೇನ್. ಲೋಟನ ಹೆಂಡತಿ ನೆನೆಸ್ಕೊಡ್ರಿ ಅಂತ ಮುಂದೆ ಮಾತಾಡ್ತದ ಯೇಸು ಸ್ವಾಮಿ. ಅಂದ್ರೆ ಹಿಂತಿರುಗಿ ನೋಡಿದ್ರೆ ಲೋಟನ ಹೆಂಡತಿ ಹಂಗ ಉಪ್ಪಾಗಿ ನಿಲ್ತಾಳ. ಯಾರ? ನಿನ್ನ ಹೆಂಡತಿ. ನೀ ಹಿಂತಿರುಗಿ ನೋಡಿದ್ರೆ ಲೋಟನ ಹೆಂಡತಿ ಹಂಗ ಉಪ್ಪಾಗಿ ನಿಲ್ತೀಯ. ಹಲ್ಲೆಲೂಯಾ. ಗಮನಿಸ್ರಿ, ಇದಷ್ಟಕ್ಕೆ ಮುಗಿದೋಗ್ಲಿಲ್ಲ. ಅವಳು ಉಪ್ಪಾಗಿ ನಿಂತ ತಕ್ಷಣ ಮುಗಿದೋಗ್ಲಿಲ್ಲ. ಈ 3 ಜನ ಹೋಗ್ತಾರೆ, ಹಿಂತಿರುಗಿ ನೋಡಿದ್ರೆ ಹೋಗ್ಬಿಡ್ತಾರೆ. ಹಲ್ಲೆಲೂಯಾ. ಇಂಥ ದೇವ ಭಕ್ತ, ಒಳ್ಳೆ ದೇವ ಭಕ್ತ ಯಾರು? ಲೋಟ. ಒಳ್ಳೆ ದೇವರ ಭಕ್ತ, ಒಳ್ಳೆ ದೇವ ಮನುಷ್ಯನು, ಒಳ್ಳೆ ದೇವರ ಸೇವಕ ಅಂತ ಹೇಳ್ಬಹುದು ನಾವು. ಯಾಕಂದ್ರೆ ಅಬ್ರಾಮನ ಜೊತೆಲಿದ್ದು ದೇವರ ಸ್ವರವನ್ನ ಕೇಳಿದಂತ ವ್ಯಕ್ತಿ. ಅಬ್ರಾಮನು ದೇವ್ರ ಬಗ್ಗೆ ಹೇಳಿಲ್ವ ಇವನಿಗೆ? ಬಹಳ ಹೇಳಿರ್ತಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅಲ್ಲಿ ಬೆಂಕಿ ಬೀಳೋದನ್ನ ಅಬ್ರಾಮ್ ನೋಡಿ ನಿರಾಶೆಗೊಳ್ತಾನೆ. ಲೋಟ ಆತನ ಕುಟುಂಬ ಹಾಳಾಗಿದೇನೋ, ಆದ್ರೆ ದೇವ್ರು ಹೇಳ್ತಾನೆ, ನನ್ನ ಲೋಟ ಮತ್ತೆ ಆತನ ಕುಟುಂಬದವರು ಸೇಫ್ ಆಗಿದ್ದಾರೆ ಅಂತ ಹೇಳಿ. ಹಲ್ಲೆಲೂಯಾ. ಅಬ್ರಾಮ್ಗೆ ಸಂತೋಷ ಆಗತ್ತೆ. ಆದ್ರೆ ಬಂದ ತಕ್ಷಣ ಇವಳು ಹಿಂತಿರುಗಿ ನೋಡ್ತಾಳೆ. ಏನಾಯ್ತು ಆಮೇಲೆ? ವೆರಿ ಸಿಂಪಲ್. ಸೊದೋಮ್ ಗೊಮೋರಲ್ಲಿ ಒಂದು ಪದ್ಧತಿ ಇತ್ತು. ಪಾಸ್ಟರ್ ಅವ್ರು ಇದನ್ಯಾಕೆ ಹೇಳ್ತಾ ಇದಾರೆ ಅಂತ ಹೇಳಿದ್ರು ನೀವು. ಸೊದೋಮ್ ಗೊಮೋರದಲ್ಲಿ ಒಂದು ಪದ್ಧತಿ ಇತ್ತು. ತಂದೆಯ ಮಕ್ಕಳ ಜೊತೆಯಲ್ಲಿ ವ್ಯಭಿಚಾರ ಮಾಡ್ತಿದ್ದ. ಯಾಕಂದ್ರೆ ದಟ್ ಪ್ಲೇಸಸ್ ವೇರ್ ನೋನ್ ಓನ್ಲಿ ಸ್ಪೆಷಲಿ known as adultery. ಆ ಸ್ಥಳ ಹೆಚ್ಚಾಗಿ ಕಾಣಿಸಿಕೊಂಡಿದ್ದು ವ್ಯಭಿಚಾರದಿಂದ, ಮೂರ್ತಿ ಪೂಜೆಯಿಂದ. ಅರ್ಥ ಆಗ್ತದೆ? ಸುಳ್ಳು ದೇವತೆಗಳನ್ನ, ಸುಳ್ಳು ದೇವರನ್ನ ಪೂಜಿಸುವುದು, ಅದು ವ್ಯಭಿಚಾರ ಮಾಡೋದಕ್ಕೆ ಪ್ರೋತ್ಸಾಹ ಮಾಡುತ್ತೆ. ಅದರ ಪ್ರೋತ್ಸಾಹ ವ್ಯಭಿಚಾರಕ್ಕೆ ಸಹಾಯ ಮಾಡುತ್ತೆ. ಅರ್ಥ ಆಯ್ತಾ? ಓಕೆ, ಗಮನಿಸ್ರಿ. ಏನಾಯ್ತು ಗೊತ್ತಾ? ಸೇಮ್ ವ್ಯಭಿಚಾರದಲ್ಲೇನೆ ಬೀಳ್ತಾರೆ ಅವರು. ಹೋಗ್ಬಿಡ್ತಾರೆ. ಹೋದ ತಕ್ಷಣ ಈ ಲೋಟನ ಮಕ್ಕಳು ಆತನಿಗೆ ದ್ರಾಕ್ಷಾರಸವನ್ನ ಅಂದ್ರೆ ಮದ್ಯವನ್ನ ಕುಡಿಸ್ಬಿಟ್ಟು ಅವ್ರ ತಂದೆ ಜೊತೆಲಿ ಮಲಗ್ತಾರೆ. ಅಂದ್ರೆ ಅವ್ರ ತಂದೆಗೆ ಸಂತಾನವಾಗ್ಬೇಕಲ್ಲ, ಅದಕ್ಕೆ ಕಣ್ಣೆತ್ತಿ ನೋಡಿದನಂತೆ. ನೋಡ್ಬೇಡ್ರು, ನಿನ್ನ ಕಣ್ಣು ನೆಟ್ಟಗಿದ್ರೆ ನಿನ್ನ ದೇಹ ನೆಟ್ಟಗಿರುತ್ತೆ. ಲೋಟನ ಕಣ್ಣು ನೆಟ್ಟಗಿದ್ರೆ ಅವನ ಹೆಂಡತಿ ದೇಹ ನೆಟ್ಟಗಿರ್ತಿತ್ತಲ್ವಾ? ಆಗ್ತಿತ್ತ? ಲೋಟನ ಕಣ್ಣು ನೆಟ್ಟಗಿದ್ರೆ ಅವನ ಮಕ್ಕಳು ಈ ದುಷ್ಕೃತ್ಯ ಮಾಡ್ತಿದ್ರ? ಅಂತ ಒಂದು ದುಷ್ಟ ಪಟ್ಟಣದಲ್ಲಿದ್ರೂ ಸಹ ಒಂದು ಸಾರಿನ ಒಂದು ಚಿಕ್ಕ ತಪ್ಪು ಮಾಡದೇ ಇರುವಂತ ಆತನ ಮಕ್ಕಳು ಇವತ್ತು ಇಂಥ ತಪ್ಪು ಮಾಡೋದಕ್ಕೆ ಕಾರಣ ಏನು? ಕಣ್ಣೆತ್ತಿ ನೋಡಿತ್ತು. ಅದಕ್ಕೆ ಮತ್ತಾಯನ ಬರೀ ಸುವಾರ್ತೆ 6:22 ವಾಕ್ಯದಲ್ಲಿ ಹೇಳ್ತದೆ, ನಿನ್ನ ಕಣ್ಣು ನೆಟ್ಟಗಿದ್ರೆ ನಿನ್ನ ದೇಹವೆಲ್ಲ ನೆಟ್ಟಗಿರುತ್ತೆ. ಇವಾಗ ನಿನಗೇನು ಅನ್ಸೋದಿಲ್ಲ, ಇವಾಗೆಲ್ಲ ಚೆನ್ನಾಗಿ ಅನ್ಸತ್ತೆ. ಬಟ್ ರಿಮೆಂಬರ್, ದ ಡೇ ಇಸ್ ಗೋಯಿಂಗ್ ಟು ಕಮ್. ಒಂದು ಸಮಯ ಬರ್ಲಿಕ್ಕಿದೆ, ನಿನ್ನ ಕಣ್ಣು ನಿನಗೆ ನ್ಯಾಯ ತೀರ್ಪಿಗೆ ಸೇರಿಸುತ್ತೆ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾನೆ, ನಿನ್ನ ಕಣ್ಣು ನಿನ್ನ ಪಾಪದಲ್ಲಿ ನಿನ್ನ ಬಲಗನ್ನು ನಿನ್ನ ಪಾಪದಲ್ಲಿ ಸಿಕ್ಕಿಸ್ತಾ ಇದ್ರೆ ನೀನೇನ್ ಮಾಡು? ಅದನ್ನ ಕಿತ್ತು ಬಿಸಾಕು. ಒಂದೇ ಕಣ್ಣು ಉಳ್ಳವನಾಗಿ ನೀನು ಪರಲೋಕದಲ್ಲಿ ಹೋದ್ರೆ ನಿನಗೆ ಮೇಲಾಗುವುದು. ನಿನ್ನ ಬಲಗೈ ನಿನಗೆ ಪಾಪದಲ್ಲಿ ಸಿಕ್ಕಿಸ್ತಾ ಇದ್ರೆ ಪಾಪ, ಅದನ್ನ ಕಡಿದು ಬಿಸಾಕು. ಒಂದೇ ಕೈ ಉಳ್ಳವನಾಗಿ ನೀನು ಪರಲೋಕಕ್ಕೆ ಹೋದ್ರೆ ಮೇಲಾಗುವುದು ನಿನಗೆ. ಯೇಸು ಹೇಳ್ತಾನೆ, ದೇಹವನ್ನು ಕೊಲ್ಲುವವನಿಗೆ ಭಯ ಪಡಬೇಡ್ರಿ, ದೇಹವನ್ನು ಕೊಂದು ನಿನ್ನ ಆತ್ಮವನ್ನು ನರಕದಲ್ಲಿ ಹಾಕುವವನಿಗೆ ಭಯ ಪಡ್ರಿ. ಅದು ಯಾರು? ದೇವರು. ನಿನ್ನ ಆತ್ಮನ ಮೇಲೆ ಯಾರಿಗೆ ಅಧಿಕಾರ ಇದೆ? ಆ ವಾಕ್ಯದ ಪ್ರಕಾರ
ನಿನ್ನ ಆತ್ಮನ ಮೇಲೆ ಯಾರಿಗೆ ಅಧಿಕಾರ ಇದೆ? ದೇವರಿಗೆ ಅಧಿಕಾರ ಇದೆ. ಅವನಿಗೆ ಭಯ ಪಡು, ಹೆದರು, ಅವನಿಗೆ ಗೌರವಿಸವನನ್ನ, ಸನ್ಮಾನಿಸವನನ್ನ. ಯಾಕೆ ಯೇಸು ಸ್ವಾಮಿ ಆ ಶಿಲ್ಬೆ ಮೇಲೆ ಹೇಳಿದ? ಕೊನೆ ಮಾತು ಯಾರಿಗಾದ್ರೂ ಗೊತ್ತಿದೆ? ಯಾರಾದ್ರೂ ಹೇಳ್ತೀರಾ? ಯೇಸು ಸ್ವಾಮಿ ಕೊನೆ ಮಾತು ಏನು ಹೇಳಿದ? ನಾನು ನಿನಗೆ ಒಪ್ಪಿಸ್ತೇನೆ. ತಂದೆ, ನನ್ನ ಆತ್ಮವನ್ನು ನಿನಗೆ ಒಪ್ಪಿಸ್ತೇನೆ. ಹಲ್ಲೆಲೂಯಾ. ಈ ಕೊನೆ ಮಾತು. ಯಾಕೆ ಆತ್ಮವನ್ನು ಒಪ್ಪಿಸ್ಬೇಕು? ಯಾಕೆ ಆತ್ಮವನ್ನು ಒಪ್ಪಿಸ್ಬೇಕು? ಆತ್ಮನ ಮೇಲೆ ಅಧಿಕಾರ ಇರೋದು ಸೈತಾನನಿಗಲ್ಲ. ಆತ್ಮನ ಮೇಲೆ ಅಧಿಕಾರ ಇರೋದು ಬರೀ ನಿನ್ನ ದೇವರಿಗೆ. ಹಲ್ಲೆಲೂಯಾ. ಯಾಕಂದ್ರೆ ಆತನು ಜೀವ ಶ್ವಾಸವನ್ನ ನಿನ್ನ ಮೂಗಿನಲ್ಲಿ ಊದುವಾಗ ಆವಾಗ ಆತ್ಮನು ಒಳಗಡೆ ಹೋಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತದೆ? ಮನೆಗೆ ಹೋಗಿ ಮತ್ತೆ ಈ ವಾಕ್ಯವನ್ನು ನೋಡ್ರಿ, ಮನೆಗೆ ಹೋಗಿ ಮತ್ತೆ ಈ ವಾಕ್ಯನ ಕೇಳ್ರಿ. ಹಲ್ಲೆಲೂಯಾ. ಇದನ್ನ ಹೋಗಿ ಸ್ಟಡಿ ಮಾಡ್ರಿ. ಓದಕ್ ಬರೋರು ಬೈಬಲನ್ನ, ದೇವರ ವಾಕ್ಯವನ್ನ ಎಲ್ಲಾದ್ರೆ ಬಿಸಾಕ್ಬಿಟ್ಟು ಪಿಕ್ಚರು, ಟಿವಿ ಇದರಲ್ಲಿ ಕೂತ್ಕೊಳ್ಬೇಡ್ರಿ. ಅರ್ಥ ಆಗ್ತದೆ? ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವ್ರ ವಾಕ್ಯಕ್ಕೆ ಸಮಯ ಕೊಡ್ರಿ, ದೇವರ ಆರಾಧನೆಗೆ ಸಮಯ ಕೊಡ್ರಿ. ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ದೇವರು ನಿಮ್ಮ ಜೊತೆಲಿ ಇರಲಿ.